वत्सो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमद्भगवत्पूज्यपाद सद्गुरुभ्यो नमः वन्दे तं सच्चिदानन्दं यतिवर्यं महामतिं वेदान्ततारकं सद्गुरुं प्रणतोऽस्म्यहम् संयमीन्द्रं सदा सच्चिदानन्दं सदाचारं समाश्रये श्री श्रीदच्चिदानन्देन्द्र सरस्वती महासद्गुरुभ्यो नमः यावा पृथिव्यो निदमन्तरं हि व्याप्तं त्वयैकेन दिशश्च सर्वाः कಡೆ ಇದೆ ಹಾಕಂಬಿತ್ತು ಭಾಷೆ ಬೇಕಾ अनादिमध्यान्तमनन्तवीर्यम् अनन्तबाहुं शशिसूर्यनेत्रम् अनादिमध्यान्तमनन्तवीर्यमनन्तबाहुं शशिसूर्यनेत्रम् पश्यामि त्वां दीप्तहुताशवक्त्रं तेजसा विश्वमिदं तपन्तम् पश्यामि तां दीप्तहुता स्वतेजसा विश्वमिदं तपन्तम् अनादिमध्यान्तमनन्तवीर्यमनन्तबाहुं शशिसूर्यनेत्रम् पश्यामि तान् दीप्तहुत अशवक्त्रं स्वतेजसा विश्वमिदं तपन्तम् अनादिमध्यान्तम् अनन्तवीर्यम् अनन्तबाहुं शशिसूर्यनेत्रं पश्यामि त्वां दीप्तहुताशवक्त्रं स्वतेजसा विश्वमिदं तपन्तम् विश्वम् इदं तपन्तम् ಆದಿ ಮಧ್ಯ ಅಂತವಿಲ್ಲದವನು ಅನಾದಿ ಮಧ್ಯಾಂತನು ಆದಿ ಶಬ್ದ ಎರಡು ಅರ್ಥ ಆರಂಭ ಇಲ್ಲಿಂದ ಅಂದ್ರೆ ಆರಂಭ ಒಂದು ಇನ್ನೊಂದು ಕಾರಣ ಅಂತ ಕಾರಣವೂ ಇಲ್ಲದವನು ಆರಂಭವೂ ಇಲ್ಲದವನು ಆರಂಭ ಕಾರಣಕ್ಕೂ ಆರಂಭ ಅಂತಾರೆ ಇಲ್ಲಿಂದ ಶುರು ಆಗುತ್ತೆ ಇಲ್ಲಿವರೆಗೆ ಇದೆ ಅಂತೀವಲ್ಲ ಹಾಗೆ ಪರಮಾತ್ಮ ಇಲ್ಲಿಂದ ಆರಂಭವಾಗಿ ಇಲ್ಲಿ ಮುಗಿದ ಅಂತಿಲ್ಲ ಅದು ಇವನಿಗೊಂದು ಕಾರಣ ಇವನು ಮಧ್ಯ ಇದಕ್ಕೆ ಇನ್ನೊಂದು ಅಂತ ಇನ್ನು ಲಯಸ್ಥಾನ ಇನ್ನು ಹಾಗೂ ಇಲ್ಲ ಆದಿ ಮಧ್ಯಾಂತರಹಿತನು ಆರಂಭ ಮಧ್ಯ ಕೊನೆ ಇಲ್ಲದವನು ಪ್ರಳಯ ಇರ್ತವನು ಮತ್ತು ಅನಂತ ವೀರ್ಯ ಅಪರಿಮಿತ ವೀರ್ಯ ವೀರ್ಯದ ಸಾಮರ್ಥ್ಯ ಜಗತ್ತಿನ ಎಲ್ಲಾ ಸಾಮರ್ಥ್ಯವೂ ಅದರದ್ದೇ ಏಕದೇಶ ಆನೆಯಲ್ಲಿರಲಿ ದೇವತೆಗಳಲ್ಲಿರಲಿ ಋಷಿಮುನಿಗಳಲ್ಲಿರಲಿ ಎಲ್ಲಾ ಸಾಮರ್ಥ್ಯಕ್ಕೂ ವೀರ್ಯಕ್ಕೂ ಮೂಲ ಪರಮಾತ್ಮ ಅವನ ಸಾಮರ್ಥ್ಯವೇ ಆ ಉಪಾಧಿಯಲ್ಲಿ ಪುಣ್ಯವಶ ಎದ್ಕೊಳ್ಳುತ್ತೆ ಶಕ್ತಿ ಇಲ್ಲ ಸುಸ್ತು ಅದು ಇರ್ತೀವಲ್ಲ ಆ ಉಪಾಧಿ ಕೈ ಕೊಟ್ರೆ ಏನ್ ಮಾಡಕ್ಕಾಗಲ್ಲ ಪರಮಾತ್ಮ ಶಕ್ತಿ ಹಾಗೆ ಇರುತ್ತೆ ಕರ್ಮ ನಿಮಿತ್ತವಾಗಿ ಉಪಾಧಿ ಎದ್ಕೋಬೇಕು ಉಪಾಧಿ ಸ್ಪಾಯ್ಲ್ಡ್ ಆಯ್ತು ಉಪಾಧಿ ಏನು ಉಪಯೋಗ ಇಲ್ಲ ಕೆಲಸ ಇಲ್ಲ ಅದು ಓವರ್ ವರ್ಕ್ ಮಾಡಿದ್ರು ಅಂದ್ರೆ ಹೋಯ್ತು ಬಿಟ್ಕೊಳ್ಳೋದು ಇನ್ನೂ ಬಿಟ್ಟು ಇವನು ಮಾತ್ರ ಅನಂತ ವೀರ್ಯ ಅಪರಿಮಿತ ವೀರ್ಯನು ಮತ್ತು ಅನಂತ ಬಾಹು ಅನಂತಾಹ ಬಾಹವ ಅಪರಿಮಿತವಾದ ತೋಳುಳ್ಳವನು ಜಗತ್ತಿನ ಎಲ್ಲಾ ತೋಳು ಅವನೇ ಅವಂದೇ ಸಹಸ್ರ ಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರ ಎಲ್ಲಾ ಸಾವಿರಾರು ಕಾಲು ಅವಂದೇ ಎಲ್ಲಾ ಕಣ್ಣು ಅವಂದೇ ಎಲ್ಲ ಜಗತ್ತಿನ ಎಲ್ಲಾ ಕಣ್ಣು ಅವಂದೇ ಅಪರಿಮಿತವಾಗಿ ತೋಳುಳ್ಳವನು ಸೂರ್ಯಚಂದ್ರರೇ ಕಣ್ಣಾಗಿ ಉಳ್ಳವನು ಶಶಿನ ಚಂದ್ರ ಸೂರ್ಯ ಶಶಿ ಸೂರ್ಯನೇ ಸೂರ್ಯಚಂದ್ರನ ಅಂದ್ರೆ ಹಗಲಿನ ಎಲ್ಲವನ್ನೂ ಸೂರ್ಯಮುಖ ನೋಡ್ತಾನೆ ರಾತ್ರಿ ಚಂದ್ರಮುಖ ನೋಡಿ ಸಾಮಾನ್ಯ ಪುರಾಣ ಅನಿಸ್ತಾನೆ ಅದು ನಿಜ ಹೇಳಿದ್ರೆ ಸೂರ್ಯಚಂದ್ರನು ಉಪಲಕ್ಷಣ ಎಲ್ಲವನ್ನೂ ಬೆಳಗುವ ಉರಿಯುತ್ತಿರುವಂತಹ ಬೆಂಕಿಯೇ ಬಾಯಾಗಿ ಉಳ್ಳವನು ಹುತ ಅಂದ್ರೆ ದೀಪ್ತ ಅಂದ್ರೆ ಉರಿಯುತ್ತಿರುವ ಹುತಾಶ ಅಂದ್ರೆ ಬೆಂಕಿ ಹುತಂ ಅಶ್ನಾತಿ ಹುಷಾಶ ಹೋಮ ಮಾಡಿದ್ರೆ ತಿಂತಾನೆ ಅಂದ್ರೆ ಹುತಾಶ ಅಂತ ಅದೇ ಭಕ್ತರ ಅಂದ್ರೆ ಬಾಯಿ ಅಂತ ನಿನ್ನನ್ನು ಕಾಣುತ್ತಿದ್ದೇನೆ ಅಷ್ಟೇ ಅಲ್ಲ ನಿನ್ನ ತೇಜಸ್ಸಿನಿಂದಲೇ ಸ್ವತೇಜ ನಿನ್ನ ಪರಾಕ್ರಮದಿಂದ ಇಡೀ ವಿಶ್ವವನ್ನ ತಪ್ಪಿಸ್ತಾ ಇದೆಯಾ ತಪ್ಪಿಸೋದು ಅನ್ನೋದ್ರಲ್ಲಿ ಒಂದಿಡೀ ಜಗತ್ತಿನ ಪರಿಣಾಮ ಅಂತ ಒಂದು ಅರ್ಥ ಇನ್ನು ಜಗತ್ತಿನ ಎಲ್ಲಾ ಬೆಳಗುವಿಕೆ ನಿಂದಲೇ ಬೆಳಗುವಿಕೆ ನಿನ್ನ ಬೆಳಕೆ ಸಸ್ಯಭಾಸ ಸರ್ವೀದಿಂ ವಿಭಾಸಿದಲ್ಲ ಪರಮಾತ್ಮನ ಬೆಳಕಿನಿಂದಲೇ ಎಲ್ಲವೂ ತೋರ್ತಾ ಇದೆ ಅಂತ ನೀನೇ ವಿಶ್ವವನ್ನೆಲ್ಲ ಅವಸ್ಥಾ ವಿಶೇಷವನ್ನೆಲ್ಲ ನೀನೇ ಬೆಳಗ್ತಿರುವನು ಅವಸ್ಥಾವಂತನಾಗಿ ಅವಸ್ಥಾ ಸಾಕ್ಷಿಯಾಗಿ ಇಡೀ ಅವಸ್ಥೆ ಬೆಳಗ್ತಾ ಇದೆಯಾ ನೀನೇ ಜಗತ್ತಿನ ಎಲ್ಲಕ್ಕೂ ತಾಪಕ್ಕೂ ಪರಿಣಾಮಕ್ಕೂ ಬದಲಾವಣೆಗೂ ನೀನೇ ಕಾರಣ ಇದೆಯಾ ಎಲ್ಲ ಆಗು ಹೋಗಕ್ಕೂ ನೀನೇ ನಿನ್ನಲ್ಲೇ ಎಲ್ಲ ಇದೆ ನಿನ್ನ ಹೊರತು ಏನೇನೂ ಇಲ್ಲ ಸಮಸ್ತವು ನಿನ್ನ ಸ್ವರೂಪವೇ ಅಂತ ಹೇಳಿ ಒಂದೇ ಶ್ಲೋಕದಲ್ಲೇ ಇಡೀ ವಿಶ್ವದಲ್ಲಿ ಆಡ್ಕೊಂಡ್ಬಂದಿದ್ದಾರೆ ಇದನ್ನೇ ಮತ್ ಅನುಸಂಧಾನ ಮಾಡ್ತಾ ಇದ್ರೆ ಈ ಅನುಸಂಧಾನ ಈ ಚಿಂತನೆಯಲ್ಲೇ ಇದ್ದ ಮನಸ್ಸು ಅದರಲ್ಲೇ ಅಬ್ಸಾಕ್ ಆಗಿ ಹಿರ್ಕೊಂಡು ಅದೇ ಆಗ್ಬಿಡುತ್ತೆ ಆಮೇಲೆ ಅದೇ ನಿಂತು ಬಿಡುತ್ತೆ ತನ್ಮಯತೆ ತಿಳ್ಕೊಂಡ್ಬಿಡುತ್ತೆ
ಕಿಂಚ ಅನಾದಿ ಮಧ್ಯಾಂತಂ ಕಿಂಚ ಅನಾದಿಮಧ್ಯಾಂತಂ ಆದಿಶ್ಚ ಮಧ್ಯಂಚ ಅಂತಶ್ಚ ನೈವಿದ್ಯತೆ ಯಸ್ಯ ಸೋಯಂ ಆದಿಶ್ಚ ಮಧ್ಯಂಚ ಅಂತಶ್ಚ ನ ವಿದ್ಯತೆ ಯಸ್ಯ ಸೋಯಂ ಅನಾದಿ ಅನಾದಿ ಮಧ್ಯಾಂತ ಅನಾದಿ ಆದಿ ಮಧ್ಯ ಅಂತ ಯಾವುದು ಇಲ್ಲವೋ ಅವನು ಅನಾದಿ ಮಧ್ಯಾಂತನು. ಆ ಈತನು ವಿಶ್ವರೂಪಧರನಾದ ನಾರಾಯಣನು ಆದಿ ಮಧ್ಯಾಂತ ರಹಿತನಾಗಿದ್ದಾನೆ ಅಂತ. ತಂ ತ್ವಾಂ ಅನಾದಿ ಮಧ್ಯಾಂತಂ ತಂ ತ್ವಾಂ ಅನಾದಿ ಮಧ್ಯಾಂತಂ ಅಂತ ನಿನ್ನನ್ನ ಹಾಗಿರುವ ನಿನ್ನನ್ನ ಅನಾದಿ ಮಧ್ಯಾಂತನಾಗಿರುವ ನಿನ್ನನ್ನ ಕಾಣುತ್ತಿದ್ದೇನೆ ಅಂತ. ಇನ್ನೊಂದು ವಿಶೇಷಣ ಅನಂತ ವೀರ್ಯಂ. ಅನಂತ ವೀರ್ಯಂ ನ ತವ ವೀರ್ಯಸ ಅಂತಃ ಅಸ್ತಿ ಇತಿ ಅನಂತ ವೀರ್ಯ. ನ ತವ ವೀರ್ಯಸ್ಯಾಂತಃ ಅಸ್ತಿ ಇತಿ ಅನಂತ ವೀರ್ಯಃ. ವೀರ್ಯ ಸಾಮರ್ಥ್ಯ ಬಲ ಚೂರು ವ್ಯತ್ಯಾಸ. ತಾನು ಇದ್ದಾಗೆ ಇದ್ದು ಹಿಡ್ಕೊಳ್ಳೋದು ವೀರ್ಯ, ಎಲ್ಲವನ್ನು ಎದುರಿಸೋದು ಸಾಮರ್ಥ್ಯ. ಬಲ ಅಂದ್ರೆ ಎಲ್ಲವನ್ನು ಹೊತ್ಕೊಳ್ಳೋದು ಬಲ, ತಾನು ಧಾರಣೆ ಮಾಡ್ಕೊಳ್ಳೋದು ಬಲ. ಇದನ್ನು ಹಾಗೆ ಮಾಡ್ಕೊಳ್ಳೋದು. ಮೂರಕ್ಕೂ ಬೇರೆ ಬೇರೆ ಅರ್ಥ ಆಗ್ತದೆ. ಸಾಮರ್ಥ್ಯ, ವೀರ್ಯ, ಬಲ ಅಂತ ಹೇಳಿ ಭಗವಂತ ಅವನು ಎದುರಿಸೋರೇ ಯಾರಿಲ್ಲ. ಅವನ ಸಾಮರ್ಥ್ಯ ಕೊರತೆ ಇಲ್ಲ. ಎಲ್ಲವನ್ನು ಯಾವಾಗಲೂ ಧಾನ್ಯ. ಹಾವನ್ನ ಯಾವ ಹೊತ್ತಿಲ್ಲ ಹಗ್ಗ ಕೇಳಿದ್ರೆ ಹಗ್ಗವನ್ನು ಹಾವನ ಹಗ್ಗ ಹೊತ್ತಿಲ್ಲ. ಅವನು ಕೃತಿದ್ದಾರೆ. ಇಡೀ ವಿಶ್ವಕ್ಕೆ ಆಧಾರ. ಅನಂತ ವಿಧ ತಥಾ ಅನಂತ ಬಾಹು ತಥಾ ಅನಂತ ಬಾಹು ಅನಂತಾಹ ಬಾಹವಃ ಯಸ್ಯ ತವ ಸತ್ವಂ ಅನಂತ ಬಾಹುಃ. ಅನಂತಾಃ ಬಾಹವಃ ಯಸ್ಯ ತವ ಸತ್ವಂ ಅನಂತ ಬಾಹುಃ. ತಂ ತ್ವಾಂ ಅನಂತ ಬಾಹುಂ. ಅಪರಿಮಿತವಾದ ತೋಳುಗಳು ಯಾವ ನಿನಗೋ ನೀನು ಅನಂತ ಬಾಹುವು. ಅಂತ ನಿನ್ನ ಅನಂತ ಬಾಹುವಾಗಿರುವ ಲೆಕ್ಕವಿಲ್ಲದಷ್ಟು ತೋಳುಗಳು. ಪ್ರಪಂಚ ಎಲ್ಲ ಕೈಯೂ ಒಂದು ಕಡೆಯಿಂದ ಆ ವಿಶ್ವದಲ್ಲೂ ಲೆಕ್ಕದ ತೋಳು ಕಾಣ್ತಾ ಇದೆ. ಉದ್ದಕ್ಕೂ ದೇಹವೇ ಕಾಣ್ತಿದ್ದಾಗ ಎಲ್ಲಾ ದೇಹದಲ್ಲೂ ನನ್ನ ಕೈ ತೋರಿಸ್ಬಿಟ್ಟಿದೆ. ತೋಳ್ಬಿದ್ದೆ ತೋರಿಸ್ನಲ್ಲಿ ಅಷ್ಟು ತೋಳು ಕೇಳಿದ್ರೆ ಚಿತ್ರಕ್ಕೆ ಎಲ್ಲಾ ಎಲ್ಲೂ ತೋಳು ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಮಾಡಿ ಕಲ್ಪನೆಯಲ್ಲಿ ಇದೆ. ಕಲ್ಪನಾ ಅಂದ್ರೆ ಒಂದು ರೀತಿ ಶಾಸ್ತ್ರೀಯ ಕಲ್ಪನೆ. ಇದು ಕಲ್ಪನೆ ಆದ್ರೂ ಎಲ್ಲೂ ಶಾಸ್ತ್ರ ನಮಗೆ ಭಾವನೆ ಕೊಟ್ಟಂತಹ ಒಂದು ಕಲ್ಪನೆ. ಎಲ್ಲ ತೋಳಾಗಿ ಹಾಗಾಗಿ ಅವನಿಗೆ ಏನು ಎತ್ಕೊಳಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ ಅಂತಿಲ್ಲ. ಯಾವ್ದು ಬೇಕಾದ್ರೂ ಎತ್ಕೊಳ್ತಾನೆ. ಶಶಿ ಸೂರ್ಯ ನೇತ್ರಂ. ಶಶಿ ಸೂರ್ಯ ನೇತ್ರಂ. ಶಶಿ ಸೂರ್ಯವು ನೇತ್ರೇ ಯಸ್ಯ ತವ ಸತ್ವಂ ಶಶಿ ಸೂರ್ಯ ನೇತ್ರ. ಶಶಿ ಸೂರ್ಯೌ ನೇತ್ರೇ ಯಸ್ಯ ತವ ಸತ್ವಂ ಶಶಿ. ಚಂದ್ರ ಸೂರ್ಯರೇ ಯಾವಾತನಿಗೆ ಕಣ್ಣೋ ಆ ನೀನು ಶಶಿ ಸೂರ್ಯ ನೇತ್ರನು. ಅಂತ ಶಶಿ ಸೂರ್ಯ ನೇತ್ರನಾಗಿರೋ ನೀನು ತಂತ್ವಾ ಶಶಿ ಸೂರ್ಯ ನೇತ್ರಂ. ತಂತ್ವಾಂ ಶಶಿ ಸೂರ್ಯ ನೇತ್ರಂ. ಶಶಿ ಸೂರ್ಯ ಚಂದ್ರ ಸೂರ್ಯರನ್ನೇ ಕಣ್ಣಾಗಿ ಉಳ್ಳಂತ ಆ ನೀನನ್ನ ಅಂದ್ರೆ ಚಂದ್ರಾದಿತ್ಯ ನಯನಂ. ಚಂದ್ರಾದಿತ್ಯ ನಯನಂ. ಚಂದ್ರನು ಆದಿತ್ಯನನ್ನೇ ಕಣ್ಣಾಗಿ ಉಳ್ಳವನಾಗಿ ನಿನ್ನನ್ನ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ. ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ. ನಿನ್ನನ್ನು ಕಾಣ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಶೇಷಣ ದೀಪ್ತಹುತಾಶವಕ್ತ್ರಂ. ಅದು ಬರೀತಾರೆ. ದೀಪ್ತಶ್ಚಾಸು ಹುತಾಶಶ್ಚ ಸಹ ವಕ್ತ್ರಂ ಯಸ್ಯ ಸಹ ಯಸ್ಯ ತವ ಸಹ. ದೀಪ್ತಶ್ಚ ಅಸೌ ಹುತಾಶಶ್ಚ ವಕ್ತ್ರಂ ಯಸ್ಯ ತವ. ದೀಪ್ತಹುತಾಶವಕ್ತಃ. ದೀಪ್ತಹುತಾಶವಕ್ತ್ರಃ. ಉರಿಯುತ್ತಿರುವಂತಹ ಉರಿದೇ ಇರುವ ಅಗ್ನಿ ಒಂದು ಅಗ್ನಿ ಇಲ್ಲ. ಅಂದ್ರೆ ಬೂದಿ ಮುಚ್ಚ ಹಾಗೆ ಬೂದಿ ಮುಚ್ಚಿದ ಒಳಗಿರುವ ಅಗ್ನಿ ಅಲ್ಲ, ಎಗಡೆಗೆ ಉರಿತಾ ಇರೋದು. ಬಾಯಿ ಉರಿತಾ ಇದ್ದಲ್ಲ ನೀನು ಕಾಯ್ತಾ. ಆ ಇದರಿಂದ ಸೂರ್ಯನ ಅನ್ಯ ಮಾಡುವಾಗ 2.5 ಲಕ್ಷ ಕಿಲೋಮೀಟರ್ ದೂರ ನಾಲ್ಗೆ ಚಾಚ್ಕೊಂಡಿದ್ದಾರೆ. 8 ಕಡೆಗೂ ಸೂರ್ಯ ಮೇಲಕ್ಕೂ ಸುತ್ತಕ್ಕೂ ಎಲ್ಲಾ ಕಡೆಗೂ 2.5 ಲಕ್ಷ ಕಿಲೋಮೀಟರ್ ದೂರ ಇದು ಫ್ಲೇಮ್. ಅದು ಭದ್ರಾವತಿ ಹರಿದು ಬರುತ್ತಲ್ಲ ಕಬ್ಬಡಿ ನೀರು, ಅದು ಐಸ್ ಅಂತೆ. ಅದು ಕಂಪೇರ್ ಮಾಡಿದ್ರೆ ಆ ಟೆಂಪರೇಚರ್ ಕಂಪೇರ್ ಮಾಡಿದ್ರೆ ಆ ಕಬ್ಬಡ ಕೆಂಪ ಹರ್ಕೊಂಬರುತ್ತಲ್ಲ ಅದು ಐಸು. ಏನು ಇಷ್ಟ ಹಾಗಾದ್ರೆ ಭೂಮಿ ತಾಕ್ಬಿಟ್ರೆ 5 ನಿಮಿಷ ಭೂಮಿ ಇಲ್ಲ ಕರ್ಕೊಂಡ್ಬಿಡುತ್ತೆ. ಎಂಥದ್ದು ಇಲ್ಲ ಭೂಮಿ, ಏನು ಭೂಮಿಯೂ ಸಿಗಲ್ಲ. ಭೂಮಿ ಮೇಲೆ ಮೆಟ್ಟ ಹೋಗುತ್ತೆ ಅಲ್ಲ. ಭಗವಂತ ಶಕ್ತಿಗಳಾಗಲ್ಲ. ಇದನ್ನ ಕಣ್ಣಾಗಿ ಕೊಟ್ಟಿದ್ದಾನೆ. ಅಂಥ ಸೂರ್ಯನು ಒಂದು ಕಣ್ಣು, ಅಂತ ಚೆನ್ನ ಒಂದು ಕಣ್ಣು. ಕಲ್ಪನೆ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಚಂದ್ರಾದಿತ್ಯನೇನಾಗಿರೋ ನಿನ್ನ ಕಾಣ್ತೀನಿ. ಉರಿಯುತ್ತಿರುವಂತಹ ಅಗ್ನಿಯೇ ಬಾಯಿ ಯಾವ ನೀನಿಗೋ ಆ ನೀನು ದೀಪ್ತ ಹುತಾಶ ಭಕ್ತನು.
ತಂತ್ವಾಂ ದೀಪ್ತ ಹುತಾಶಿ ಎಲ್ಲ ಭಾಷೆಗೆ ದ್ವೇಜ ಅಂದ್ರೆ ಎಲ್ಲ ದೀಪಹುತಾಶವಕ್ತ್ರಂ. ಚೂರು ಇದಿಲ್ಲ ಇಲ್ಲ ಅವನ ಕಡೆ ಎಲ್ಲ ಬರೆಯೋದೇನಪ್ಪ ಯಾಕೆ ಚೊಡಕ್ ಮಾಡಿದ್ದಾರೆ. ಇದು ಒಂದೊಂದಕ್ಕೂ ಬರೀತಾರೆ. ಸ್ವತೇಜಸ ವಿಶ್ವವಿದಂ ಸಮಸ್ತಂ ತಪಂತಂ ತಾಪಯಂತಂ. ಸ್ವತೇಜಸಾ ವಿಶ್ವಂ ಇದಂ ಸಮಸ್ತಂ ತಪಂತಂ ಇನ್ನ ತಾಪಯಂತಂ. ತೇಜಸ್ಸಿನಿಂದ ಬೆಳಕಿನಿಂದ ಇನ್ನದಾದ ಒಂದು ಪ್ರಖರವಾದ ಬೆಳಕು ಅಥವಾ ಚೈತನ್ಯ ಅದೇ ಇಡೀ ಜಗತ್ತೆಲ್ಲ ತಾಪಗೊಳಿಸ್ತಾ ಇದೆಯಾ, ಪರಿಣಾಮಗೊಳಿಸ್ತಾ ಇದೆಯಾ, ಬೆಳಗ್ತಾ ಇದೆಯಾ, ಎಲ್ಲವೂ ಅದು ಅಸ್ತಿತ್ವವನ್ನು ಪಡ್ಕೊಂಡಿದೆ ನಿನ್ನ ಚೈತನ್ಯದಿಂದ. ಹಾಗೆ ತಗೋಬಹುದು. ತಾಪಗೊಳಿಸೋದು ಶಬ್ದ ಕರೆಸ ಬೆಂಕಿ ನೀರನ್ನು ತಾಪಗೊಳಿಸುತ್ತೆ, ಪದಾರ್ಥ ತಾಪಗೊಳಿಸುತ್ತೆ. ಈ ರೀತಿ ಇದು ಭೌತಿಕವಾದ ಬೆಳಕಲ್ಲ ಭಗವಂತದ್ದು. ಆದ್ರಿಂದ ಭಗವಂತ ತಾಪಗೊಳಿಸ್ತಾ ಇದ್ದಾರೆ ಅಂದ್ರೆ ಒಂದು ವಿಷಯ ಮಾಡ್ಕೊಳ್ತಾ ಇದ್ದಾನೆ, ಇನ್ನೊಂದು ಎಲ್ಲಾ ಪರಿಣಾಮಕ್ಕೂ ಇವನೇ ಕಾರಣ ಇದ್ದಾನೆ. ಅವನ ಇಟ್ಕೊಂಡು ಎಲ್ಲಾ ಬದಲಾವಣೆ ಆಗ್ತಾ ಇದೆ, ಅವನಿಂದೇ ಅಸ್ತಿತ್ವ ಪಡ್ಕೊಂಡಿದೆ. ಅದು ತಾಪ ತಪ್ಪಿಸ್ತಾ ಇದೆ ಅಂತ ಇದ್ದಾರೆ, ರೂಪಕ ಮಾಡ್ತಿದ್ದಾರೆ. ಜಗತ್ತು ಅವನ ಮುಂದೆ ಜಗತ್ತು ತಪ್ಪಿಸ್ತಾ ಇದೆ ಅಂತ ಎದುಕೊಂಡು ಜಗತ್ತು ನಿಂತಿರೋದು ಅವನ ಮುಂದೆ. ತಾಪ ಸುಡುತ್ತಿದ್ದಾನೆ ಮಾಡಿದಾರೆ ಸ್ವಾಮಿಗಳು. ವಿಶ್ವವೆಲ್ಲವನ್ನೂ ಸುಡುತ್ತಿರುವ ತಾಪಕ್ಕೆ ಮಾಡ್ತೀನಿ ಎಲ್ಲಿ ಸುಡ್ತಾ ಇದೆಯೋ ಜಗತ್ತು. ದಾವಾ ಪೃಥಿವ್ಯೋರಿದಮಂತರಂ ಹಿ ಯಾವಾ ಪೃಥಿವ್ಯೋರಿದಮಂತರಂ ಹಿ ತ್ವಯೈಕೇನ ದಿಶಶ್ಚ ಸರ್ವಾಃ ಯಾತ್ತಂತವೈಕೇನ ದಿಶಶ್ಚ ಸರ್ವಾಃ ಅದ್ಭುತಂ ರೂಪಮುಗ್ರಂ ತವೇದಂ. ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ. ರೂಪಮಿದಂ ತವೋಗ್ರಂ ರೂಪಮುಗ್ರಂ ತವೇದಂ. ಲೋಕತ್ರಯಂ ವ್ಯಸಿತಂ ಮಹಾತ್ಮನ್. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮಿದಂ ತವೋಗ್ರಂ. ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಂ ಇದಂ ತವ ಉಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದಾವಾ ಪೃಥಿವ್ಯೋಃ ಅಂತರಂ ಹಿ. ಇದು ಜೌಶ್ಚ ಪೃಥಿವಿ ದ್ಯಾವಾ ದ್ವಿಲೋಕ ಮತ್ತು ಭೂಮಿ. ದ್ಯಾವಾ ದ್ವಿಲೋಕ ಪೃಥ್ವಿ ಈ ಎರಡರ ನಡುವೆ ಅಂತರ ನಡುವೆ ಇರತಕ್ಕಂತಹ ಈ ಎಲ್ಲವನ್ನು ನೀನು ಒಬ್ಬರಿಂದಲೇ ಎಲ್ಲವೂ ವ್ಯಾಪ್ತವಾಗಿದೆ. ತ್ವಯ ಏಕೇನ ಇದಂ ಸರ್ವಂ ವ್ಯಾಪ್ತಿ. ದ್ಯಾವಾ ಪೃಥ್ವಿಗಳು ನಡುವೆ ಇರ್ತಕ್ಕಂಥ ಎಲ್ಲವೂ ನಿನ್ನ ಒಬ್ಬರಿಂದಲೇ ವ್ಯಾಪ್ತವಾಗಿದೆ. ಒಬ್ಬನೇ ತುಂಬಿಕೊಂಡಿದ್ಯಾ. ದ್ಯಾವಾ ಪೃಥ್ವಿಗಳು ಅನ್ನೋದು ನೀನೇ, ಅದು ಮಧ್ಯೆ ಇರೋದು ನೀನೇ. ನಿನಗೆ ದ್ಯಾವಾ ಪೃಥ್ವಿ ಹೆಸರು ಮಧ್ಯ ಇರೋದು. ದ್ಯಾವಾ ಪೃಥ್ವಿಗಳು ತಿಂದ್ರೆ ಮಧ್ಯ ಅಂತಂದಿದ್ದೆ ಅದೆಲ್ಲವೂ ತುಂಬಿಕೊಂಡು ನೀನೆ ಅಷ್ಟೇ. ಸರ್ವಾಹ ದಿಶಶ್ಚ ತ್ವಯಾ ವ್ಯಾಪ್ತಾಹ. ಎಲ್ಲಾ ದಿಕ್ಕುಗಳು ಕೂಡ ನೀವು ವ್ಯಾಪ್ತ, ಎಲ್ಲಾನು ನೀನೇ ಇದೆಯಾ, ನಿನ್ನದೇ ಸ್ವರೂಪ. ಇಂಥ ಅದ್ಭುತವಾದ ಈ ರೂಪವನ್ನು, ಉಗ್ರವಾದ ಈ ರೂಪವನ್ನು ಕಂಡವನಾಗಿ ಹೇ ಮಹಾತ್ಮನೇ, ಲೋಕತ್ರಯವೇ ತಲ್ಲಣಿಸಿ ಹೋಗಿದೆ. ಪ್ರವೇಶಿತ ತಲ್ಲಣಿಸಿ ಹೋಗೋದು, ನಡುಗ್ ಹೋಗ್ತಾ ಇದೆ. ಹಾಗೆ ಕಾಣ್ತಾ ಇದೆ ನಿಮಗೆ. ಮೂರು ಲೋಕವೇ ತತ್ತರಿಸಿ ಹೋಗ್ತಾ ಇದೆ, ತಲ್ಲಣಿಸಿ ಹೋಗ್ತಾ ಇದೆ ಅನಿಸ್ತಾ ಇದೆ. ಇಂಥ ಉಗ್ರೂಪ ಅಂತ ಅಲ್ಲ, ಈ ಕಾಣ್ತಿರೋದು ಒಬ್ಳಿಗೇನೆ. ಮೂರು ಲೋಕವು ತಲ್ಲಣಿಸಿ ಹೋಗಿದೆ ಅಂತ ಇದ್ದಾನೆ. ದುರ್ಯೋಧನಿಗೆ ಏನು ಅನ್ಸಿಲ್ಲ, ಅಲ್ಲ ಆರಾಮಾಗಿದೆ, ಅವ್ರಿಗೆ ಏನು ಆಗಿಲ್ಲ. ಧರ್ಮರಾಜರಿಗೂ ಏನು ಗೊತ್ತಿಲ್ಲ. ಎಂತ ಮಿರಾಕಲ್ ಅಲ್ಲ ಇದು. ಆಯ್ತು ಅಲ್ಲೇ ಇದ್ದು ಯಾರಿಗೂ ತೋದ್ರೆ ಸಾವಿರ ಸೂರ್ಯ ಎಷ್ಟು ಬೆಳಕು ಕೂತಾ ಇದ್ದಾನೆ, ಯಾರಿಗೂ ಇಲ್ಲ. ಒಂದೇ ಸೂರ್ಯಪ್ಪ ಕನಸು ಕಾಣ್ತಾ ಇರೋರಿಗೆ ಸಾವಿರ ಸೂರ್ಯದ ಬೆಳಕು ಕಾಣಿಸ್ತಾ ಇರ್ತಾರೆ. ಎಲ್ರು ಅಲ್ಲೇ ಓಡಾಡ್ತಿರ್ತಾರೆ. ಹೌದು, ಆಮೇಲೆ ಕಲ್ಪನಾ ಲೋಕ ಸಾವಿರ ಸೂರ್ಯ ಇದ್ರೆ ನಮ್ ಕಾಣ್ತಾ ಇರುತ್ತೆ. ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ. ಯಾವಾ ಪೃಥಿವ್ಯೋಃ ಇದಂ ಅಂತರಂ ಹಿ ಅಂತರಿಕ್ಷಂ ವ್ಯಾಪ್ತಂ. ಅಂತರಿಕ್ಷಂ ವ್ಯಾಪ್ತಂ ತ್ವಯಾ ಏಕೇನ ವಿಶ್ವರೂಪಧರೇಣ. ತ್ವಯಾ ಏಕೇನ ವಿಶ್ವರೂಪಧರೇಣ. ಯಾವಾ ಪೃಥಿವಿಗಳ ಅಂತರ ನಡು ಭಾಗ ಅಂತರಿಕ್ಷ, ಆ ಅಂತರಿಕ್ಷ ಭಾಗವೆಲ್ಲವೂ ನಿನ್ನ ಒಬ್ಬರಿಂದಲೇ, ವಿಶ್ವರೂಪಧರನಾದ ನಿನ್ನ ಒಬ್ಬರಿಂದಲೇ ಎಲ್ಲವೂ ತುಂಬಲ್ಪಟ್ಟಿದೆ, ತುಂಬ ಹೋಗಿದೆ. ಎಲ್ಲವನ್ನು ವ್ಯಾಪಿಸ್ಕೊಂಡಿದ್ಯಾ, ಎಲ್ಲವನ್ನು ಅಡ್ಕ ಮಾಡ್ಕೊಡ್ತೀಯ. ಅಷ್ಟು ನಿನ್ನೊಳಗಿದೆ, ಇದೆಲ್ಲ ನೀನಿಲ್ಲ.
ನಿನ್ನೊಳಗೆ ಇದೆಲ್ಲ ಇದೆ. ವಿಶೇಷ ಸರ್ವಾಹ ವ್ಯಾಪ್ತಾಹ, ವಿಶೇಷ ಸರ್ವಾಹ ವ್ಯಾಪ್ತಾಃ. ಎಲ್ಲಾ ದಿಕ್ಕುಗಳು ನಿನ್ನಿಂದಲೇ ವ್ಯಾಪ್ತವಾಗಿದೆ. ನೀನು ಎಲ್ಲರೂ ಅಲ್ಲ ಹಾಕಿ ಹಾಕೊಂಡು ಆ ಲೆನ್ಸ್ ಏನ್ ಶಕ್ತಿಯಪ್ಪ ಲೆನ್ಸ್ಗಲ್ಲ. ಭಗವಂತ ಎಲ್ಲರೂ ತುಂಬಿಕೊಂಡಿದ್ದಾನೆ ಅಂತ ತೋರಿಸೋ ಲೆನ್ಸ್ ಉಂಟಲ್ಲ, ಎಂತ ಲೆನ್ಸ್ ಕೊಟ್ಟಪ್ಪ ಪರಮಾತ್ಮ. ನಮಗೂ ಕೊಟ್ಟ ಚೆನ್ನಾಗಿರ್ತ ಲೆನ್ಸ್, ನೋಡ್ಬೋದು ಒಂದ್ಸಲ. ಕೊಡೋ ಮಹಾರಾಯ, ಕಣ್ ಕೊಡೋ ಅದನ್ನ. ದಿವ್ಯನ್ ದದಾಮಿತೆ ಚಕ್ಷುಹನ ದಿವ್ಯನ್ ದೇಹಿ ಮೇ ಚಕ್ಷುಹನ್ನ ಕೇಳ್ಬೋದು. ದೃಷ್ಟ್ವಾ ಉಪಲಭ್ಯ ಅದ್ಭುತಂ ವಿಸ್ಮಾಪಕಂ ರೂಪಮಿದಂ ದೃಷ್ಟ್ವಾ ಉಪಲಭ್ಯ ಅದ್ಭುತಂ ವಿಸ್ಮಾಪಕಂ ರೂಪಂ ಇದಂ ತವ ಉಗ್ರಂ ಕ್ರೂರಂ ತವ ಉಗ್ರಂ ಕ್ರೂರಂ ಲೋಕಾನಾಂ ತ್ರಯಂ ಲೋಕತ್ರಯಂ ಲೋಕಾನಾಂತ್ರಯಂ ಲೋಕತ್ರಯಂ ಪ್ರವ್ಯಥಿತಂ ಭೀತಂ ಪ್ರವ್ಯಥಿತಂ ಭೀತಂ ಪ್ರಚಲಿತಂ ವಾ ಪ್ರಚಲಿತಂ ವಾ ಮಹಾತ್ಮನ್ ಅಕ್ಷುದ್ರ ಸ್ವಭಾವ. ಹೇ ಮಹಾತ್ಮನ್ ಅಕ್ಷುದ್ರ ಸ್ವಭಾವ. ಇದನ್ನು ಕಂಡು ಅದ್ಭುತವಾದ ಆಶ್ಚರ್ಯವನ್ನುಂಟು ಮಾಡುವ ಈ ಉಗ್ರವಾದ ನಿನ್ನ ರೂಪವನ್ನು ಕಂಡು ಮೂರು ಲೋಕಗಳು, ಲೋಕಾನಂತರ ಲೋಕದಲ್ಲಿ ಶಿವಿ ಅಂತರಿಕ್ಷಾದಿ ಲೋಕ ಎಲ್ಲಾ ಲೋಕಗಳು ಕೂಡ ಹೇ ಮಹಾತ್ಮನೇ ಸಣ್ಣತನವಿಲ್ಲದವನೇ ಅಂತ ಅರ್ಜುನ ಸರ್ಟಿಫೈ ಮಾಡ್ತೇನೆ, ನಿಂಗೆ ಸಣ್ಣತನ ಇಲ್ಲ ಅಂತ. ಅರ್ಜುನಿಗೆ ಮಹಾತ್ಮ ಅಂತ ಹೇಳಿದ, ಅರ್ಜುನ ಪರಮಾತ್ಮ ಮಹಾತ್ಮ ಅಂತ ಹೇಳಿದಾನೆ. ಶುದ್ಧ ಸ್ವಭಾವ ಇಲ್ಲ, ಸಣ್ಣ ಬುದ್ಧಿ ಇಲ್ಲ. ಭಗವಂತನ ಸಣ್ಣ ಬುದ್ಧಿ ಬರೋಕ್ಕೆ ಏನೀಗ, ತನಗಿಲ್ದೇ ಇರೋದು ಯಾರ್ಯಾರು ಇದ್ರೆ ಅವಾಗ ಸಣ್ಣ ಬುದ್ಧಿ ಬರೋದು ಅಂತ. ಎಲ್ಲರಿಗೂ ಏನಿದೆಯೋ ಅದೆಲ್ಲವೂ ಪರಮಾತ್ಮದವ್ರು ಹೋಲಿಸ್ಕೊಂಡ್ರೆ ಕೋಟಿ ಒಂದು ಮೀಸ್ಪಾಲು ಅಲ್ಲ ಅದು. ದೇವೇಂದ್ರ ಐಶ್ವರ್ಯವು ಕೂಡ ಆ ಪರಮಾತ್ಮ ಅದು ಏನೂ ಅಲ್ಲ ಅದು. ಅವನ ಐಶ್ವರ್ಯ ಹಿಂದೆ ದೇವೇಂದ್ರ ನಂದು ಅಂದ್ಕೊಂಡ್ರೆ ಅದು ಪರಮಾತ್ಮನ ಐಶ್ವರ್ಯ ಹೋಲಿಕೆ ತಗೊಂಡ್ರೆ ಅಂತ ಎಷ್ಟು ಲೋಕಗಳನ್ನ ಪರಮಾತ್ಮ ಹೊತ್ಕೊಂಡಿದ್ದಾನ. ಎಷ್ಟು ದದರ್ಶ ಅರ್ಜುನ ದದರ್ಶ ಅಂತ ನೋಡ್ದ ಅಂತ. ಮೂರು ಲೋಕವು ಹೇಳ್ಕೊಂಡಿದೆ, ಮೂರು ಲೋಕವು ವಿಧಾನ ನಡುತ್ತಾ ಇದೆ. ಅವ್ರಿಗೆ ಹಾಕಿ ಕಳಿಸ್ತಾ ಇದೆ. ಅದೇ ಹೇಳ್ತಾರೆ ಎಲ್ಲ ಸರ್ವೇ ನಮ್ಮ ಸಿದ್ಧ ಸಂಘ ಸಿದ್ಧಸಂಘ ನಮಸ್ಕಾರ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಹಾಗೆ ಕಾಣ್ತಾ ಇದೆ ಅರ್ಜುನ್ಗೆ. ಆ ವಿಶ್ವ ನಾರಾಯಣನಲ್ಲಿ ಎಲ್ಲ ಋಷಿಗಳು ನೋಡ್ಕೊಂಡು ನಮಸ್ಕಾರ ಮಾಡ್ತಿದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಕಾಣ್ತಾ ಇದೆ. ಅದು ಒಂದು ರೀತಿ ಇದು ದೃಶ್ಯ ವಿಶೇಷ. ಇಲ್ಲಿ ಯಾರು ಬಿಟ್ಟು ಅಲ್ಲಿ ನಮ್ಮ ಸ್ವಪ್ನದಲ್ಲಿ ಹೇಗೆ ನಾವು ಒಬ್ಬನೇನೋ, ಅರ್ಜುನ್ ಒಂದು ವಿಶ್ವಪದ ನೋಡುವ ಒಂದು ಸ್ಥಿತಿ ಅರ್ಜುನ ಒಬ್ಬನೇ. ಎಲ್ಲರೂ ಅದರೊಳಗೆ ಆ ದೃಶ್ಯದೊಳಗೆ ಅದು ಅಡ್ಕೊಂಡಿದ್ದಾರೆ. ಹಾಗೆ ಕಾಣ್ತಾ ಇದೆ. ಎಂತ ರಿಮೋಟ್ ಭಗವಂತನ ಮನಸ್ಸನ್ನ, ಇವನ ಮನಸ್ಸನ್ನ ನಿರ್ಮಾಣ ಮಾಡಿ ಹಾಗೆ ತೋರಿಸ್ತಾ ಇದ್ದಾನೆ. ವ್ಯಾಸರ ಕನಸೋ, ಅರ್ಜುನ್ ಕನಸೋ, ಇದು ಪರಮಾತ್ಮನ ಮಿರಾಕಲ್ ಮಾಯೋ. ಕೆಲವು ನೋಡಿದಾರ, ನಾರದರು ನೋಡಿದ್ರು, ಅಕ್ರೂರ ನೋಡಿದ ಅಂತ ಕಥೆ ನೆನೆ ಬಂದಿದ್ದು ಭಾಗವತದಲ್ಲಿ. ಅಕ್ರೂರಗೊಂಡು ಏಕದೇಶ ಆಗಲಿ, ಅದ್ಭುತವೇ ಅದು. ಯಶೋದೆ ಬಾಯಲ್ಲೇ ಕಾಣ್ತಾನೆ. ಅಲ್ಲ ಕಣ್ ಚೇಂಜ್ ಮಾಡ್ತಾನ, ಬಾಳೆ ನೀವೇ ತೋರಿಸ್ತಾನ. ಅದ ಆ ಮನಸ್ಸು ಚೇಂಜ್ ಮಾಡ್ತಾನ, ಯಶೋದೆ ಮನಸ್ಸ. ಏನಪ್ಪ ಅಲ್ವಾ, ಬಾಯಿ ಒಳಗೆ ಬೆಟ್ಟ ಅಂತ ತೋರ್ಸಕ್ಕಾಗುತ್ತಪ್ಪ. ಅಂತ ಸ್ಥಾನಾರ್ಥ ಭೇದಾನ ಸಂಬೃತತ್ವ ಹೇಳಿದ ಕನಸು ದೇಹ ಒಳಗೆ ಆಗುತ್ತೆ ಹಾಗೆ. ಇಡೀ ಮೂರು ಲೋಕವು ತಲ್ಲಣಿಸಿ ಹೋಗಿದೆ, ನಡುಗು ಹೋಗಿದೆ, ಹೆದರ್ಕೊಂಡಿದೆ. ಹೇ ಮಹಾತ್ಮನೇ, ಅಕ್ಷುದ್ರ ಸ್ವಭಾವದ ಪರಮಾತ್ಮನೇ, ಚೈದ್ರ ಹೋಗ್ತಾ ಇದ್ದೇನೆ ಪ್ರಪಂಚವೇ ಅಂತ ಅಂತ ಇದ್ದಾನೆ. ಅಧುನಾ ಯದ್ವಾಜಿಯೇಮ ಯಜಮಾನುಜೇಯುಃ ಇತಿ ಅರ್ಜುನಸ್ಯ ಸಂಶಯಃ ಆಸೀತ್. ಯದ್ವಾಜಿಯೇಮ ಯಜಮಾನುಜೇಯುಃ ಇತ್ಯರ್ಜುನಸ್ಯ ಯಃ ಸಂಶಯಃ ಆಸೀತ್. ತನ್ನಿರ್ಣಯಾಯ ಪಾಂಡವಜಯಂ ಐಕಾಂತಿಕಂ ದರ್ಶಯಾಮೀತಿ ಪ್ರವೃತ್ತೋ ಭಗವಾನ್ ತಂ ಪಶ್ಯನ್ ಆಹ. ಈಗ ಮುಂದಿನ ಶ್ಲೋಕದ ಏನ್ ಇದು ವಿಷಯ ಅಂದ್ರೆ, ಇನ್ನೊಂದ್ಸಲ ಹೇಳ್ತಾರೆ ಅರ್ಜುನ, ಪರಮಾತ್ಮ ನಾವು ಗೆಲ್ತೀವೋ, ನಮ್ಮನ್ನವರೇ ಗೆಲ್ತಾರೋ, ಯಾರು ಕಂಡಿದ್ದಾರೆ ಈ ಯಾರಿಗೆ ಯುದ್ಧ ಮಾಡ್ಬೇಕು ಏನು, ಹೆಚ್ಚು ಪರಿಶ್ರಮ ಮಮಾಪ ನಿಜ ಅಂತ ಶೋಕವನ್ನು ಕಳೆಯುವಂತ ನಂಗೆ ಏನು ದಾರಿಯೇ ಕಾಣ್ತಾ ಇಲ್ಲ, ಏನು ತೋರಿಸ್ತಾ ಇಲ್ಲ, ಏನು ಬೇರೆ ಅನಿಸ್ತಾ ಇದೆ ಅಂತ ಅಂದಿದ್ನಲ್ಲ. ನಾವೇ ಗೆಲ್ತೀವೋ ಅವರೇ ಗೆಲ್ತೀವೋ ಅಂತ ಅರ್ಜುನಿಗೆ ಏನು ಸಂಶಯ.
ಸಂಶಯವೋ ಅರ್ಜುನ ಏನ್ ಧೋರಣೆ ಮಾತಾಡೋದು ಯುದ್ಧ ಬೇಡ ಅದಕ್ಕೆ ಏನೋ ಹೇಳ್ತಾ ಇದ್ದಾನೆ. ಆ ಸಂಶಯವಿತ್ತಲ್ಲ ಅದನ್ನು ನಿರ್ಣಯ ಮಾಡುವುದಕ್ಕಾಗಿ ಪಾಂಡವರ ಜಯ ಏಕಾಂತವಾಗಿ ಖಂಡಿತ 100ಕ್ಕೆ 100 ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿ ಪರಮಾತ್ಮ ಅಡ್ವಾನ್ಸ್ ಆಗಿ ತೋರಿಸ್ತಾ ಇದ್ದಾರೆ. ಮುಂದಾಗುವ ಯುದ್ಧದ ಪರಿಣಾಮ ಈಗ ತೋರಿಸ್ತಾ ಇದ್ದಾರೆ. ನೋಡ್ಕೊ ಏನಾಗುತ್ತೆ ಮುಂದೆ ಯುದ್ಧದಲ್ಲಿ. ಹೀಗಾಗಿ ಅದನ್ನು ತೋರಿಸಿ ಹೊರಟವನಾಗಿದ್ದಾನೆ ಪರಮಾತ್ಮ. ಅದನ್ನ ನಾನು ನೋಡುತ್ತಾ ಇದ್ದೇನೆ. ಇಲ್ಲಿ ಯಾರ್ಯಾರು ಪರಮಾತ್ಮ ಬಾಳಿ ಹೋಗ್ತಾ ಇದ್ದಾರೋ ಅವರೆಲ್ಲ ಮುಂದೆ ಸಾಯೋದು. ಅದೇ ನಿಮ್ಮದು. ಅದಕ್ಕೆ ಧರ್ಮರಾಜ ಹೋಗಿ ನೋಡ್ತಾ ಇದ್ದೀನಿ, ಭೀಮ ಅಂದಿಲ್ಲ, ಭೀಷ್ಮ ದ್ರೋಣ ಸೂತ ಅದೆಲ್ಲ ಹೋಗ್ತಾ ಇದ್ದಾರೆ ಅಂತ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ತತ್ವಾ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀ ಹಿ ತ್ವಾ ಸುರಸಂಘಾಃ ವಿಶಂತಿ ಕೇಚಿತ್ ಭೀತಾಃ ಪ್ರಾಂಜಲಯಃ ಗೃಣಂತಿ. ಸ್ವಸ್ತಿ ಇತಿ ಉಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅಮೀ ಯಾರಿರುತ್ತೆ? ಷಷ್ಠಿ ಸಪ್ತಮಿ ಹಮಭೋಜನ ಇವರನ್ನು ಅಮೀ ಸುರಸಂಘಾ ಯಾರ ಭೀಷ್ಮದ್ರೋಣಾದಿಗಳ ಭೀಷ್ಮದ್ರೋಣ ಅದೇ ವಸು ಅವತಾರತಾನೆ, ವಸು ಅವತಾರ ಭರದ್ವಾಜ ಅವತಾರತಾನೆ ಇವರು ದ್ರೋಣಾಚಾರ್ಯರು. ಇವರೆಲ್ಲರೂ ನಿನ್ನನ್ನು ಪ್ರವೇಶ ಮಾಡ್ತಾ ಕಾಣ್ತಾ ಇದ್ದಾರೆ. ಇನ್ನು ಕೆಲವೊಂದಿದಾರಲ್ಲ ಭೀತಾಹ ಎದುಕೊಂಡವರಾಗಿ ಕೈ ಮುಗಿದುಕೊಂಡು ಸ್ತೋತ್ರ ಮಾಡ್ತಿದ್ದಾರಂತೆ. ಸ್ತೋತ್ರ ಮಾಡ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಅರ್ಜುನಿಗೆ. ಇನ್ನು ಮಹರ್ಷಿ ಸಂಘದವರು ಮಹರ್ಷಿ ಸಂಘ ಸಿದ್ಧ ಸಂಘ ಮಾಡ್ತಾರೆ. ವಸಿಷ್ಠಾದಿಗಳು ಮತ್ತೆ ಸಿದ್ಧ ಪುರುಷ ಕಪಿಲಾದಿಗಳು ಅವರೆಲ್ಲರೂ ಕೂಡ ಜಗತ್ತಿಗೆ ಮಂಗಳವಾಗಲಿ, ಸ್ವಸ್ತಿ, ಭೂಲೋಕಕ್ಕೆ ಒಳ್ಳೆಯದಾಗಲಿ, ಕ್ಷೇಮವಾಗಲಿ ಅಂತ ಹೇಳಿ ಎಲ್ಲರೂ ಜಗತ್ಕ್ಷೇಮವಾಗಲಿ ಅಂತ ಬಯಸ್ತಾ ಇದ್ದಾರೆ. ಅವ್ರಿಗೆ ಅರ್ಜುನ ಹಾಗೆ ಅನಿಸ್ತಾ ಇದೆ, ಎಲ್ಲ ಏನೋ ಇದಾಗ್ತಾ ಇದೆ. ಪುಷ್ಕಲಾಭಿಹಿಸುವಿ ಸಮೃದ್ಧವಾದ ಸ್ತೋತ್ರಗಳಿಂದ, ಬಾಯಿ ತುಂಬಾ ಮಾಡುವ ಸ್ತೋತ್ರಗಳಿಂದ ತ್ವಾಂ ಸ್ತುವಂತಿ ಇನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತೃಪ್ತಿಯಾಗೂ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಮಾಡೋಣ ಅಂತ ಹೇಳಿ. ಪುಷ್ಕಲ ಅಂದ್ರೆ ಸಮೃದ್ಧ ಅಂತ, ಚೆನ್ನಾಗಿ ಬಾಯಿ ತುಂಬಾ ಸ್ತೋತ್ರ ಮಾಡುವುದು ಅನ್ನುವಂತಹ ಒಂದು ವ್ಯಾಪಾರದಿಂದ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಪರಮಾತ್ಮ. ಕಿಂಚ ಅಮೀಹಿ ಯುದ್ಧಮಾನಾಃ ಯೋದ್ಧಾರಃ ತ್ವಾಂ ಕಿಂಚ ಅಮೀ ಹಿ ಯುದ್ಧಮಾನಾಃ ಯೋದ್ಧಾರಃ ತ್ವಾಂ ಸುರಸಂಘಾಃ ಭೂಭಾರ ಅವತಾರಾಯ ಅವತೀರ್ಣಾಃ ಯೇ ಅತ್ರ ಭೂಭಾರಾವತಾರಾಯ ಅವತೀರ್ಣಾಃ ವಸ್ವಾದಿ ದೇವಸಂಘಾಃ ಮನುಷ್ಯ ಸಂಸ್ಥಾನಾಃ ತ್ವಾಂ ವಿಶಂತಿ ಪ್ರವಿಶಂತೋ ದೃಶ್ಯಂತೆ. ತೇ ತ್ವಾಂ ವಿಶಂತಿ ಪ್ರವಿಶಂತೋ ದೃಶ್ಯಂತೆ. ಮತ್ತು ಏನಪ್ಪಾ ಅಂದ್ರೆ ಇಲ್ಲಿ ಯುದ್ಧ ಮಾಡುತ್ತಿರುವ ಯುದ್ಧಮಾನ ಯುದ್ಧ ಮಾಡ್ತಾ ಇರುವಂತಹ ಯೋದ್ಧಾರ, ಯುದ್ಧ ಮಾಡುವವರು. ನಿನ್ನನ್ನ ಈ ಸುರಸಂಘದವರು ಅಂದ್ರೆ ಭೂಮಿಯ ಭಾರವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಬಂದವರಂತೆ ಅವರು. ನೋಡಿ, ಪರಮಾತ್ಮ ಭೂಭಾರಕ್ಕೆ ಬಂದ ನಾವು ಅಂತೀವಲ್ಲ, ಭೀಷ್ಮಾದಿ ಬಂದಿದ್ದು ಅದಕ್ಕೆ ಅಂತ. ಏನು ಹೊಡಿತ ಭೀಷ್ಮ ದಿವಸ ಚಂಡಾಡ್ಬಿಡ್ತಾನೆ. ಆರು ಬೀಜ ಬಂದು ನಮ್ಮ ಎಲ್ಲರೂ ಬರೀತಾರೆ. ನೋಡಿದ ಮುದುಕ ಹಾಸ್ಯ ಮಾಡ್ತಾನೆ, ನಿಮ್ಗೇನಾಗುತ್ತೆ ಕಾರಣ ಅಂತ. ಅವನು 1 ದಿವಸ ಯುದ್ಧ ಮಾಡ್ತಾನೆ. ನಾನು ಮುಕ್ಕಾಲು ಭಾಗ ಸಾಧಿಸಿದ್ದೆ ಭೀಷ್ಮರು ಪಾಂಡುಕರನ್ನು. ಭೂಭಾರ ಅವತಾರಾಯ ಅಂತ ಆ ಪರಮಾತ್ಮ ಹೇಳ್ತಾನೆ. ಭೂಭಾರ ಅರ್ಜುನ ಹೇಳ್ತಾನೆ ಭೂಭಾರ ಅವತಾರ ಬಂದಿದ್ದಾರೆ ಅಂತ. ಅದು ಭಾಷ್ಯಕಾರರು ಭೂಭಾರ ಅವತಾರ ವಸ್ವಾದಿ ದೇವಸಂಘಾಃ ವಸೂನಾಮ ಅವತಾರ ಶ್ರೀಗಳು ಭೀಷ್ಮರು, ಭರದ್ವಾಜ ಅವತಾರ ದ್ರೋಣಾಚಾರ್ಯರು. ಹೀಗೆ ಭೂಭಾರನ್ನ ಕಮ್ಮಿ ಮಾಡೋಕ್ಕೋಸ್ಕರವಾಗಿ
ದೇವತೆಗಳು ಮನುಷ್ಯ ಸಂಸ್ಥಾನ ಅಂದ್ರೆ ಆಕಾರ, ಮನುಷ್ಯಾಕಾರವನ್ನು ಹೊಂದಿದವರಾಗಿ ಅವರೆಲ್ಲರೂ ಇಲ್ಲಿ ಬಂದಾರಲ್ಲ, ಅವರೆಲ್ಲ ನಿನ್ ಬಾಯಿ ಪ್ರವೇಶ ಮಾಡ್ತಾ ಹಾಗೆ ಕಾಣ್ತಾ ಇದ್ದಾರೆ ಅಂತ ಇದ್ದಾನೆ. ವಿಶ್ವರೂಪಧರನಾದ ನಾರಾಯಣನ ಬಾಯೊಳಗೆ ಭೀಷ್ಮರು ಹೋಗ್ತಾ ಇದ್ದಾರೆ, ದ್ರೋಣರು ಹೋಗ್ತಾ ಇದ್ದಾರೆ. ವಿಶಂತಿ ಪ್ರವಿಶಂತೋ ದುಷ್ಯಂತೆ, ವಿಶಂತಿ ಮೂಲ ಪದ, ಪ್ರವಿಶಂತೋ ದುಷ್ಯಂತೆ ಭಾಷ್ಯ. ಪ್ರವೇಶ ಮಾಡ್ತಾ ಹಾಗೆ ಕಾಣ್ತಾ ಇದ್ದಾರೆ. ಅಮಿಹಿತ್ವಾ ಸುಸಂಘ ವಿಶಂತಿ ಇದೆಯಲ್ಲ, ಅದಕ್ಕೆ ವಿಶಂತಿಗೆ ಪ್ರವಿಶಂತೋ ದುಷ್ಯಂತೆ. ವಸ್ವಾದಿ ದೇವಸಂಘದವರಾದ ಅದಕ್ಕೆ ಇದಿಲ್ಲ, ಅಮಿಹಿತ್ವಾ ಸುರಸಂಘಾನಕ್ಕೆ ಮಾಡ್ತಾ ಇದ್ದಾರೆ. ವಸ್ವಾದಿ ದೇವಸಂಘ ಅವರು ಭೂಭಾರಕ್ಕಾಗಿ ಅವತಾರ ಮಾಡಿದ್ರು ಅಂತ ಸೇರಿಸ್ತಾ ಇದ್ದಾರೆ ಭಾಷಿಕರು. ಅವರು ಭೀಷ್ಮರು ಯಾವುದೋ ಒಂದು ಹಸುವನ್ನ ಬಲಾತ್ಕಾರ ಮಾಡ್ಬಿಡ್ತಾರೆ. ಅಷ್ಟ ಬಸ್ಸುಗಳು ಹೋಗ್ತಿರ್ಬೇಕಾದ್ರೆ ವಸಿಷ್ಠರದ್ದು ಯಾವ್ದೋ ಹಸುನ ಮಾಡ್ತಾರೆ. ಅದರಲ್ಲಿ ಬಾಕಿಯವರು ಅನುಮೋದನೆ ಮಾಡ್ತಾರೆ. ಅನುಮೋದನೆ ಮಾಡೋದ್ರಿಂದ ಬರೀ ಅವ್ರಿಗೆ ಜನ್ಮ ಆಗತ್ತೆ. ವಸಿಷ್ಠರು ಇದು ಭೀಷ್ಮರು ಎಳಿತಾರೆ ಅದನ್ನ, ಅವರಿಗೆ ಜನ್ಮವೇ ಬಂದ್ಬಿಡುತ್ತೆ. ಹಾಗಾಗಿ 800 ವರ್ಷ ಭೀಷ್ಮರು ಇಲ್ಲೇ ಇರ್ತಾರೆ. ಅವರೆಲ್ಲ ಹುಟ್ಟುಗಳ ತಕ್ಕ ಗಂಗೆ ಹಾಕ್ಬಿಡ್ತಾರೆ, ಗಂಗೆ ಹೊಟ್ಟೋಗ್ಬಿಡ್ತಾರೆ ಅವರು. ಹಬ್ಬ ಇಲ್ಲೇ ಇರ್ತಾನೆ. ಈ ಕೆಲಸ ಇದೆಯಲ್ಲ ಮುಂದೆ. ತತ್ ಕೇಚಿತ್ ಭೀತಾಃ ಪ್ರಾಂಜಲಯಃ ಸಂತಃ ಗೃಣಂತಿ. केचित् भीताः प्राञ्जलयः सन्तः गृह्णन्ति ಸ್ತುವಂತಿ ತ್ವಾಂ स्तवन्ति त्वाम् ಅನ್ಯೇ ಪಲಾಯನೇಪಿ ಅಶಕ್ತಾಃ ಸಂತಃ. अन्ये पलायनेऽपि अशक्ताः सन्तः. ಇನ್ನು ಕೆಲವರು ಹೆದರುಗೊಂಡವರಾಗಿ ಕೈ ಇದು ಶಶೋಲಿಮೀಲನೇ ನೀವ ಮೃತ್ಯುಂ ಪರಿಜಿಹೀರ್ಷತಿ ಅಂತ ಹೇಳಿದ್ರಲ್ಲ, ಮೊಲ ಓಡ್ ಸುಸ್ತಾಗ್ಬಿಟ್ರೆ ಮೂಲ ಕಮಿಷ ಬಿಡುತ್ತೆ. ಕೀರ್ತಿ ಸುಮ್ಮನೆ ಕಣ್ಮಿಸ್ಕೊಂಡ್ಬಿಟ್ರೆ ಆ ಮೃತ್ಯು ಗೆದ್ದೆ ಅಂದ್ಕೊಂಡಿರುತ್ತೆ. ಗಪ್ಪ ಓಡಕ್ಕಾಗಲ್ಲ, ಏನ್ ಮಾಡೋದು, ಬಂದ್ಬಿಡ್ತು. ಹಂಗೆ ಕೈ ಮುಗಿದುಕೊಂಡು ಓಡಕ್ಕೂ ಆಗದೇನಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನನ್ನ ಪರಮಾತ್ಮ ನಿನ್ನ ಕಾಪಾಡು, ದಾನ ಮಾಡು, ಅನುಗ್ರಹ ಮಾಡು ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯುದ್ಧೇ ಪ್ರತಿಪಸ್ಥಿತೆ ಉತ್ಪಾತಾದಿ ನಿಮಿತ್ತಾನಿ ಉಪಲಕ್ಷ್ಯ उत्पादादिनिमित्तानि उपलक्ष्य ಸ್ವಸ್ಥಸ್ತು ಜಗತಃ ಇತಿ स्वस्त्यस्तु जगतः इति ಮಹರ್ಷಿ ಸಿದ್ಧ ಸಂಘಾಃ महर्षिसिद्धसङ्घाः ಮಹರ್ಷೀಣಾಂ ಸಿದ್ಧಾನಾಂ ಚ ಸಂಘಾಃ महर्षीणां सिद्धानां च सङ्घाः ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ ಸಂಪೂರ್ಣಾಭಿಃ. स्तवन्ति त्वां ಅಲ್ಲ, ಯುದ್ಧ ಬಂದು ಒದಗಲಾಗಿ ಇವನ ದೃಷ್ಟಿಯಲ್ಲಿ ಇವನಿಗೆ ಒಬ್ಬನಿಗೆ ನಾನು ವಿಷ್ಣುವ ಕಾಣ್ತಿರೋದು, ಅವರಿಗೆಲ್ಲ ಯುದ್ಧ ಬಂದು ಒದಗಿದೆ ಅಂತ ಅನಿಸಿದೆ ಅಂತ ಅರ್ಜುನ ದೃಷ್ಟಿಯಲ್ಲಿ ಮಹರ್ಷಿಗಳು, ಸಿದ್ಧಪುರುಷರು ಎಲ್ಲರೂ ಕೂಡ ಆ ವಿಶ್ವರೂಪದ ನಾರಾಯಣ ನೋಡ್ತಾ ಯುದ್ಧ ಬಂದಿದೆ, ಏನಾಗ್ಬಿಡುತ್ತೋ, ಎಷ್ಟು ಮಟ್ಟಿಗೆ ಜನಕ್ಷೇಮಾಗುತ್ತೋ ಏನೋ ಅಂತ ಹೇಳಿ ಅದು ಉತ್ಪಾತಾದಿಗಳು ಬೇರೆ ಕಾಣ್ತಾ ಇದ್ದಾರೆ. ಉಲ್ಕಾಪಾತ ಬೀಳೋದು, ಅಪಶಕರಾಗೋದು, ಸೂರ್ಯ ಮಂಕಾಗೋದು, ಸೂರ್ಯನ ರಂಧ ಆಗೋದು ಹೇಳ್ತಾರಲ್ಲ. ಅಪಶಕರನ್ನು ಹೇಳುವಾಗ ಪರಿವೇಶ ಆಗೋದು, ಸೂರ್ಯನ ಪರಿವೇಶ ಸುತ್ತೋದು, ಆಮೇಲೆ ಸೂರ್ಯ ಇದ್ದಕ್ಕಿದ್ದಾಗ ಮಂಕಾಗ್ಬಿಡೋದು, ದಿಕ್ಕುಗಳೆಲ್ಲ ಶೋಭೆ ಕಳ್ಕೊಳ್ಳೋದು, ಎಲ್ಲಗಳು ಧೂಳಿನ ವಾತಾವರಣ ಕಾಣೋದು, ಧೂಳು ಇರೋದೇ ಇಲ್ಲ, ಧೂಳು ಮಂಕಾಗ್ಬಿಡುತ್ತೆ. ಆಮೇಲೆ ಇನ್ನು ಉಲ್ಕಾಪಾತ ಬೀಳೋದು, ಇದೆಲ್ಲ ಕಂಡವರಾಗಿ ಆ ಮಹರ್ಷಿ ಸಂಘದವರು, ಸಿದ್ಧ ಸಂಘದವರು ಕೂಡ ಜಗತ್ತಿಗೆ ಮಂಗಳವಾಗಲಿ, ಕ್ಷೇಮವಾಗಲಿ ಅಂತ ಹೇಳಿ ಕೈ ಮುಗಿದುಕೊಂಡು ಪರಮಾತ್ಮ ಅಂತ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಒಳ್ಳೇದು ಮಾಡು ಜಗತ್ತಿಗೆ, ಕ್ಷೇಮವಾಗಲಿ, ಯಾರು ಸ್ವಸ್ಥಸ್ತು ಜಗತ್ತಿಗೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೈ ಮುಗಿತಾ ಇದ್ದಾರೆ. ಪುಷ್ಕರ ಸಂಪೂರ್ಣವಾಗಿರ್ತಕ್ಕಂಥ ಸ್ತೋತ್ರದಿಂದ ಮಂಗೆ ಮನ ಬಂದಂತೆ ಯಥೇಚ್ಛ ತೃಪ್ತಿ ಆಗೋಷ್ಟು ಸ್ತೋತ್ರ ಮಾಡ್ತಾ ಮಾಡ್ತಾ ಪರಮಾತ್ಮ ಹತ್ರ ಜಗತ್ತಿಗೆ ಕ್ಷೇಮ ಆಗಲಿ, ಒಳ್ಳೇದಾಗಲಿ, ನೀನು ಜಗತ್ತಿಗೆ ಸನ್ಮಂಗಲ ಉಂಟು ಮಾಡು ಅಂತ ಹೇಳಿ ಹರಸ್ತಾ ಇದ್ದಾರೆ. ಆ ಮಹರ್ಷಿ ಸಂಘದವರು, ಸಿದ್ಧ ಸಂಘದವರು ಅಂತ ಹೇಳಿ ಈ ರೀತಿ ಅರ್ಜುನ ಕಾಣ್ತಾ ಇದ್ದಾರೆ. ಅಷ್ಟು ಅರ್ಜುನ ಇದೆ ಕನಸ ಇದು. ರುದ್ರಾದಿತ್ಯ ವಸವೋ ಯೇ ತಥಾಧ್ಯಾಃ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾಃ ಮುಚ್ಯಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ ರುದ್ರಾದಿತ್ಯಾ ವಸವೋ ಯೇ ತಥಾಧ್ಯಾಃ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾ ವೀಕ್ಷ್ಯಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯಾಃ ವಸವಃ ಯೇ ಚ ಸಾಧ್ಯಾಃ ವಿಶ್ವೇ ಅಶ್ವಿನೌ ಮರುತಃ ಚ ಊಷ್ಮಪಾಃ ಚ
गन्धर्वयक्षासुरसिद्धसङ्घाः ಈ ಮಹರ್ಷಿ ಸಿದ್ಧ ಸಂಘ ಬಂತು, ಇದು ಅಸುರ ಸಿದ್ಧ ಸಂಘ ಅಂತ, ಯಕ್ಷಾಸುರ ಸಿದ್ಧ ಸಂಘ ಇವಾಗ ಗಂಧರ್ವಯಕ್ಷ ವೀಕ್ಷಣೆ. वीक्ष्यन्ते त्वां विस्मिता ಯಾಯ वीक्षन्ते त्वां विस्मिताः च एव सर्वे ರುದ್ರರು ಅಂದ್ರೆ ಏಕಾಶಿ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು, ಸಾಧ್ಯರು ಅಂತ ದೇವತಾಗಣ ವಿಶೇಷದವರು, ಮತ್ತು ವಿಶ್ವ ದೇವತೆಗಳು, ಶ್ರೀ ದೇವತೆಗಳು, ಮರುದೇವತೆಗಳು, ಪುಷ್ಪಪಾಹ ಅಂದ್ರೆ ಬಿಸಿ ಊಟವನ್ನು ಬೇಯಿಸುವಂತ ಪಿತೃಗಳು ಅಂತ ಅರ್ಥ. ಪುಷ್ಪಭಾಗಾಹಿ ಪಿತರಃ, ಇದು ನೀವು ನಿರವಧಿ ಶ್ರುತಿ ಹೇಳಿದೆ. ಹಾಗೆ ಶ್ರಾದ್ದದಲ್ಲಿ ಎಷ್ಟು ಹೊತ್ತು ಬಳಸುವ ಆಹಾರ ಬಿಸಿಯಾಗಿರುತ್ತೋ ಅಷ್ಟೊತ್ತು ಪಿತೃಗಳು ತಿಂತಾ ಇರ್ತಾರೆ. ತಣ್ಣಗಿರೋದು ಹಾಕ್ಬಾರ್ದು ಅವ್ರಿಗೆ. ಬಿಸಿ ಊಟ ಇಷ್ಟಪಡ್ತಾರಂತೆ ಅವರು. ಬಿಸಿ ಬಿಸಿಯಾಗಿ ಬಡೆ ಹಾಕ್ಬೇಕು. ಅನ್ನ ಮುಂಚೆ ಅವ್ರು ಸ್ವಧೇಯಂ ಸುಧೇಯಂ ಬಡಿಸಿರ್ತೀವಲ್ಲ, ಅದನ್ನ ಏನ್ ಮಾಡ್ತೀವಿ, ಬಡಿಸಿದ್ ಮಾಡಿರ್ತೇವೆ, ಮತ್ತೆ ಅದ ಇವೆಲ್ಲ ಆಗ್ಬೇಕಲ್ಲ, ಅಂದ್ಮೇಲೆ ಹಾಕ್ತಿವಿ. ಕೆಲಸ ಏನ್ ಮಾಡ್ತೀವಿ ನಾವು, ಅದೆಲ್ಲ ತೋರಿಸಿ ಎಲ್ಲ ಅಂದ್ಬಿಟ್ಟು ಅದೆಲ್ಲ ಆರೋಗ್ಬಿಡ್ತಲ್ಲ, ಪಕ್ಕಕ್ಕೆ ಮತ್ತೆ ಅನ್ನ ಹಾಕ್ತೀವಿ, ತಿನ್ನಿ ಹಾಗೆ ಅಂತ ಅವ್ರು ಚೂ ಸೇರಿಸ್ಕೊತಿರ್ತಾರೆ. ಚೂರೆ ಹಾಕಿರೋದು, ಆಮೇಲೆ ಅದ್ರ ಮೇಲೆ ಬಿಸಿಯನ್ನ ಹೌದು, ಬಿಸಿಯನ್ನ ಹಾಕ್ಬಿಟ್ಟು ಬಿಸಿ ಊಟ ಬಹಳ ಇಷ್ಟ. ಮೌನವಾಗಿ ತಿನ್ಬೇಕು. ಕ್ಲೀಕಾಹಿ ಪಿತರಹ, ಅವ್ರಿಗೆ ತುಂಬಾ ನಾಚಿಕೆ ಇದೆ ಪಿತೃಗಳಿಗೆ. ಹಾಗೆ ಮಕ್ಕಳು ಹೆಂಗಸೆಲ್ಲ ಇರ್ಬಾರ್ದಂತೆ. ಅವ್ರಿಗೆ ಊಟ ಮಾಡೋದು ನೋಡಿದ್ರೆ ಅವ್ರಿಗೆ ಊಟ ಮಾಡೋದು ಮನಸ್ಸು ಬರುತ್ತೆ. ಕರ್ತೃ ಮಾತ್ರ ಇರ್ಬೇಕು. ಹೆಂಗಸೆಲ್ಲ ಹೋಗ್ರಿ ಅಂತಾರೆ, ಮಕ್ಕಳು ನೋಡ್ಬಾರ್ದು ಅಂತಾರೆ. ಯಾಕಂದ್ರೆ ದೃಷ್ಟಿ ಬಡಿಸಿದ್ದಲ್ಲ ತುಂಬಾ ನೋಡ್ರೆ ಇವು ಇವು ನಂಗಿಲ್ವಾ ಅಂತಲ್ಲ, ನಂಗಿಲ್ವಾ ಅಂತ, ನನಗಿಲ್ವಾ ಎಲ್ಲ ಅವ್ರಿಗೆಲ್ಲ. ಪುಷ್ಪಪಾಹ ಅಂದ್ರೆ ಬಿಸಿಯನ್ನ ಊಟ ಮಾಡುವರು, ಬಿಸಿಯನ್ನು ತಿನ್ನುವರು, ಬಿಸಿಯೇ ಇಷ್ಟ ಅವರಿಗೆ. ಇನ್ನು ಗಂಧರ್ವರು, ಹಾಹಾಹು ಗಂಧರ್ವರು, ಯಕ್ಷರು ಕುಬೇರ್ನ ಸಹಾಯಕರು. ಹಾಹಾಹು ಶಿವಮಾಜ ಗಂಧರ್ವ ಅಪ್ಸರಸೋಸ್ಯ ಬರುತ್ತೆ. ಮರದು ಬರ್ತದೆ, ಚಿತ್ರಸೇನಾದಿ ಗಂಧರ್ವರ ಹೆಸರು ಬರುತ್ತೆ. ಅರ್ಜುನ ಹಾಹಾಹು ಅಮೃಕೋಶದಲ್ಲಿ ಬರುತ್ತೆ. ಯಕ್ಷರು ಕುಬೇರ ಗುಹ್ಯಕರು ಯಕ್ಷರು. ಸಿದ್ಧರು ಅವರು ಸಿದ್ಧ ಸಾಧ್ಯರು ಅಂತ ಅವರು ದೇವತಾ ಗಣ ವಿಶೇಷವರೇ. ಅಸುರರು ಅವರು ಇವರು ಮಾಡಿದ್ದಾರೆ, ವಿರೋಚನ ಮಾಡಿದ್ದಾರೆ. ಕುಬೇರ ಪ್ರಭೃತಿ ಯಕ್ಷರು ಮಾಡುದು. ಹಾಹಾಹು ಪ್ರಭೃತಿ ಮಾಡಿದ್ದಾರೆ ಭಾಷಿಕರು. ಎಲ್ಲರೂ ಕೂಡ ವಿಸ್ಮಿತರಾಗಿ ಆಶ್ಚರ್ಯಚಕಿತರಾಗಿ, ಏನಿದೀನಪ್ಪ, ಏನು ಆಕಾರ, ಎಂಥದ್ದು ಅಂತೇಳಿ ಆಶ್ಚರ್ಯಗೊಂಡವ್ರು ನೋಡ್ತಾ ಇದ್ದಾರೆ ಅಂತ ಅರ್ಜುನ ಕಾಣಿಸ್ತಾ ಇದ್ದಾರೆ. ಅವ್ರು ನೋಡ್ತಿದ್ದಾರ ಬಿಡ್ತಿದ್ದಾರ, ಅರ್ಜುನ ಹೇಳಿದಕ್ಕೆ ಎಲ್ಲರೂ ಕಂಗಾಲಾಗಿ ನೋಡ್ತಿದ್ದಾರೆ. ಈ ರೂಪವನ್ನ ಎಂಥ ರೂಪ ನಿಲ್ಸ್ಬಿಟ್ಟಿದ್ಯಾ, ಯಾವ ಪಕ್ಷಿಗಳನ್ನ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ. ನೋಡ ತುದಿಯ ಕಾಣಲ್ಲ, ಹೋಗ್ಬಿಟ್ಟಿದ್ದಾನೆ. ಚಿಕ್ಕ ಮಕ್ಕಳಿಗೆ ದಾಂಡಿಗೆ ನಿಂತ್ಕೊಂಡ್ಬಿಟ್ರೆ ಚುಚ್ಕೊಂಡು ಹತ್ಬಿಡ್ತಾರೆ. ಮಕ್ಕಳಿಗೆ ಕಲ್ಪನೆ ಇರಲ್ವಲ್ಲ, ಮಕ್ಕಳೇ ಬಂದ ಇದಾಗಿರ್ತಲ್ಲ, ದೊಡ್ಡ ನೀನ್ ನಿಂತ್ಕೊಂಡ್ಬಿಟ್ರೆ ಬೆಳ್ಕೊಂಡ್ಬಿಡ್ತಾರೆ. ಇನ್ನು ಅಂತ ಇದು ನಿಂತ್ಕೊಂಡ್ಬಿಟ್ರೆ ತೆಂಗಿ ಮರಕ್ಕಿಂತ 100 ತೆಂಗಿ ಮರ ಜಾಸ್ತಿ ನಿಂತ್ಕೊಂಡ್ಬಿಟ್ರೆ ಅಂಟು ಎಲ್ಲ ಅಲ್ಲ ಎದ್ಕೊಂಡ್ಬಿಡ್ತಾರೆ. ಬಹಳ ಭಯ ಆಗ್ಬಿಡ್ತಾರೆ. ಕಿಂಚಾನ್ಯದು ಮತ್ತು ಏನಪ್ಪಾ ಅಂದ್ರೆ ರುದ್ರಾದಿತ್ಯಾವಸವೋ ಏಚ ಸಾಧ್ಯಾಃ. ರುದ್ರಾದಯೋ ಗಣಾಃ ವಿಶ್ವೇ ದೇವಾಃ ಅಶ್ವಿನೋ ಚ ದ್ವೌ ದೇವೌ. ರುದ್ರಾದಿತ್ಯಾವಸವೋ ಜನ ಬರೀತಾರೆ. ರುದ್ರಾದಿಗಳು ಗಣರು, ಏಕಪಾದ ಬಂತಲ್ಲ ಹಿಂಗೆ ಅದು. ಆಮೇಲೆ ವಿಶ್ವದೇವ ತ್ರಯೋದಶ ಅಂತ ಹೇಳ್ತಾರೆ. ಸತ್ಯವಸ್ಯಾಖ್ಯ ವಿಶ್ವದೇವ ನಾಂದಿಗೆ, ದಕ್ಷಕೃತ್ವಾಖ್ಯ ವಿಶ್ವದೇವ ಯಜ್ಞಕ್ಕೆ, ಪುರುರಾಜ ಸಂಜಿಕಾ ವಿಶ್ವದೇವ ಶ್ರಾದ್ದಕ್ಕೆ, ಆಮೇಲೆ ಧುರಿ ವಿರೋಧ ಸಂಜಿಕಾ ಮಹಾಲಯಕ್ಕೆ, ಕಾಮಕಾಲಗೆ ಮಾಸಿಕಕ್ಕೆ, ಹೀಗೆ ಸನ್ಯಾಸಕ್ಕೂ ಒಂದು ಬೇರೆ. ಈಗ 13 ಜನ ವಿಶ್ವದೇವ ತ್ರಯೋದಶ ಅಂತ ಹೇಳಿ ವಿಶ್ವ ಎಂಬ ಆಕೆಯ ಮಕ್ಕಳು ಇರಲ್ಲ. ಅವಳು ವರ ತಗೋತಾರೆ ದೇವತೆಗಳಿಂದ. ಅವ್ರು ಬಿಟ್ಟು
ಎಲ್ಲ ಇವರು ನನ್ನ ಮಕ್ಕಳನ್ನ ಆರಾಧನೆ ಮಾಡಿಯೇ ಅವ್ರು ಮುಂದಿನ ಕರ್ಮ ಮಾಡೋ ಹಂಗಾಗ್ಬೇಕು ಅಂತ ವಿಶ್ವ ಎಂಬ ಆಕೆಯು ಪರಾತಗಳ ಮೇಲೆ. ಹಾಗಾಗಿ ಪ್ರತಿಯೊಬ್ರು ಏನೇ ಒಂದು ಕರ್ಮ ಮಾಡ್ಬೇಕಾದ್ರೂ ಒಂದು ಇಂಥದ್ದಕ್ಕೆ ಇಂಥದ್ದು ತೀರ್ಮಾನ ಮಾಡಿದ್ದಾರೆ. ಮಹಾಲಯಕ್ಕೆ ಬೇರೆ, ಮಾಸಕ್ಕೆ ಬೇರೆ, ಶ್ರಾದ್ದಕ್ಕೆ ಬೇರೆ, ಯಜ್ಞಕ್ಕೆ ಬೇರೆ, ಮತ್ತೆ ನಾಂದಿ ಸಂಸ್ಕಾರ ನಾಂದಿಗೆ ಬೇರೆ. ಸತ್ಯಸಾಕ್ಷಾ ವಿಶ್ವದೇವ ಅಶ್ವಿನೋಚ ದ್ವೌ ದೇವು ಅಶ್ವಿನೋ ಚ ದ್ವೌ ದೇವೌ ನಾಸತ್ಯ ಅಶ್ವಿನೋ ದಸರು ನಾಸತ್ಯ ದಸ ಅಂತ ಹೇಳಿ ಇಬ್ಬರು ದೋಷಿದೆ. ಮರುತಶ್ಚ ಮರುತಶ್ಚ 49 ಜನ ಸಪ್ತ ಸಪ್ತ ಗಣಾಃ ಇದಂಚ ನ್ಯಾದಂಚಿ ತಾದಂಚ ಪ್ರದಂಚ ಮಿತಶ್ಚ ಸಮಿತಶ್ಚ ಸಬರ ಶುಕ್ರ ಜ್ಯೋತಿಶ್ಚ ಚಿತ್ತ ಜ್ಯೋತಿಶ್ಚ ಸತ್ಯ ಜ್ಯೋತಿಶ್ಚ ಜ್ಯೋತಿಷ್ಮಾಗುಶ್ಚ ಋತಶ್ಚ ತಪಾಶ್ಚ ಅತ್ಯಗುಮ್ಮಾಃ ಋತಜಿಚ್ಚ ಸತ್ಯಜಿಚ್ಚ ಸೇನಜಿಚ್ಚ ಸುಷೇಣಶ್ಚ ಅಂತಮಿತ್ತಶ್ಚ ದೂರೇ ಅಮಿತಶ್ಚ ಗಣಃ ಋತಶ್ಚ ಸತ್ಯಶ್ಚ ಧ್ರುವಶ್ಚ ಧರ್ಮಶ್ಚ ದತ್ತಾತ್ ದತ್ತಾತ್ ಧಾರಯಃ. ಈ ವಿಖ್ಯಾತ ಏತಾದಿಖ್ಯಾತ ಅಶ್ವದ ಬರ್ತಲ್ಲ ಅದು ಪೂರ್ತಿ. ಅದಕ್ಕೆ ಧುನಿಷ್ಠ ಧ್ಯಾನ ಆ ಧ್ಯಾನಾಚಾರ್ಯರು ಧುನಿಷ್ಠ ಧ್ಯಾನ ಒಂದು ಇಲ್ಲ ಆ ಇದೇ ಇದೆ, 2 ಸೇರಿಸ್ಕೊಳ್ಳಿ ಅಂತ ಬಿಡಿದ್ದಾರೆ. ಒಟ್ಟು ಗಾಳಿಯ ಪ್ರಕಾರಗಳು ತಿರುಗೋದು, ಬೀಸೋದು, ಅಡ್ಡ ಬೀಸೋದು, ತಿರು ಬೀಸೋದು, ಎತ್ತಾಕೋದು. 49 ಮರುದ್ಗಣ ದೇವತೆ. ಪುಷ್ಪಪಾಶ್ಚ ಪಿತರಃ ಪುಷ್ಪಪಾಶ್ಚ ಪಿತರಃ ಬಿಸಿ ಊಟವನ್ನು ಬೇಯಿಸುವಂತ ಪಿತೃಗಳು. ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾಃ ಗಂಧರ್ವ ಯಕ್ಷಾಸುರಧಿದಂಘ ಮೂಲ ಪದ. ಅದಕ್ಕೆ ಅರ್ಥ ಗಂಧರ್ವ ಹಾ 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 ಹೂ ಹೂ ಪ್ರಭೃತಯಃ. ಗಂಧರ್ವ ಹಾ ಹಾ ಹೂ ಹೂ ಪ್ರಭೃತಯಃ. ಹಾ ಹಾ ಹೂ ಹೂ ಅವರು ಅವರ ಅನುಕರಣೆ ಇದು. ಸಂತೋಷ ಹಾ ಹೂ ಆ ಸಂತೋಷಕ್ಕೆ ಆರ್ಭಟ ಮಾಡುವ ಆ ಅನುಕರಣೆ ಅವ್ರು ಹೆಸರಾಗಿದ್ದಾರೆ. ಅವ್ರು ಅವರಿಗೆ ಭಾರಿ ಖುಷಿ, ಆನಂದ. ಅವ್ರು ನೃತ್ಯ ಗೀತ ವಾದಿತ್ಯದಲ್ಲಿ ಎಕ್ಸ್ಪರ್ಟ್ ಅವರು. ಅದ್ರಲ್ಲಿ ಅವರು ಬಲೆ ಬಲೆ ಭೋಷ ಬಾಪು ಬಾಪು ನಮ್ಮಲ್ಲಿ ಅಂತೀವಲ್ಲ, ಹಾಗೆ ಅವರು ಪ್ರೋತ್ಸಾಹ ಕೊಡಿ ಹಾ ಹಾ ಓಹೋ ಅಂತ ಮಾಡ್ತಾರೆ. ಆ ರೀತಿ ಕೂಗೋದನ್ನ ಹಾಗೆ ಹೆಸರಿಟ್ಬಿಟ್ರು ಅವರಿಗೆ. ಹಾ ಹೂ ಅಂತ ಹಾ ಹೂ ಮಾಡ್ತಾರೆ. ಯಕ್ಷಾಹ ಕುಬೇರ ಪ್ರಭೃತಯಃ ಯಕ್ಷಾಹ ಕುಬೇರ ಪ್ರಭೃತಯಃ. ಕುಬೇರ ಯಕ್ಷದ ರಾಜ. ಅವನು ಈಶ್ವರನ ಇದು ಬಲಭಂಟ. ಭಾರಿ ಚೆನ್ನ ಇದು ಈ ಈಶ್ವರ ಸಂಪತ್ತೆಲ್ಲೂ ಕುಬೇರನ ಇಟ್ಟ. ನಾನು ಹೇಳೇ ಖರ್ಚು ಮಾಡುವುದಿಲ್ಲ. ಅಲ್ಲಿಗೆ ಆಯ್ತು ಯಾರು ಸಂಪತ್ತು ಅಂತ. ಈಶಾನ ಸರ್ ವಿಚಾರ ಪರಮೇಶ್ವರ ಸಂಪತ್ತು ಈಗೆಲ್ಲ ಇಟ್ಕೋ, ನಾನು ಕೃತ್ಯವಾಸನಾಗಿ ವಶನಾಗಿ ಇರ್ತೀನಿ. ಅದ್ ಮತ್ತೆ ನಾನು ಯಾರು ಕೊಡುದು ಹೇಳಿದ್ರೆ ಅವ್ರು ನೀನು ಕೊಡ್ತಾ ಹೋಗು. ಬರೀ ಇದು ಬ್ಯಾಂಕಲ್ಲಿ ಕ್ಯಾಶಿಯರ್ ಇದ್ದಾಗೆ ತಗೊಳ್ಳೋದು ಕೊಡೋದು ಮಾಡ್ಬೇಕು. ಅದು ಇವ್ರದ್ದು ಏನಲ್ಲ, ಅದು ಲೆಕ್ಕ ಮಾಡೋದಷ್ಟೇ. ಅಸುರಾಹ ವಿರೋಚನ ಪ್ರಭೃತಯಃ ಅಸುರಾಹ ವಿರೋಚನ ಪ್ರಭೃತಯಃ. ರಾವಣಾದಿ ಪ್ರಭೃತಿ ಅಂತ ಬೈಲಿಲ್ಲ, ದುಷ್ಟನ್ ತಗೊಳ್ಳಿಲ್ಲ, ಸಾತ್ವಿಕ ಅಸುರನ್ ತಗೊಂಡ್ರು. ಪ್ರಹ್ಲಾದ, ವಿರೋಚನ, ಬಲಿ ಅಂತವ್ರು. ಸಿದ್ಧಾಹ ಕಪಿಲಾದಯಃ ಸಿದ್ಧಾಹ ಕಪಿಲಾದಯಃ. ಕಪಿಲ ಅಂದ್ರೆ ಇಲ್ಲಿ ಕರ್ದಮ ಪ್ರಜಾಪತಿ ಮಗ, ದೇವಹೂತಿ ಮಗ. ತೇಷಾಂ ಸಂಘಾಹ ತೇಷಾಂ ಸಂಘಾಹ ಗಂಧರ್ವೇಖ್ಯಾಸುರ ಸಂಘಾಹ. ಗಂಧರ್ವ ಯಕ್ಷಾಸುರ ಸಿದ್ಧ ಅವರ ಸಂಘ ಸಂಘಾಹ. ಸಮೂಹ ಗಂಧರ್ವೇಖ್ಯಾಸುರ ಸಂಘದವರು, ಆ ಗುಂಪಿನವರು ಅಂತ ಅರ್ಥ. ತೇ ವೀಕ್ಷಂತೆ ಪಶ್ಯಂತೆ ತ್ವಾಂ ವಿಸ್ಮಿತಾಃ ವಿಸ್ಮಯಂ ಆಪನ್ನಾಃ ಸಂತಃ ತಂ ತೇ ಏವ ಸರ್ವೇ. ತೇ ವೀಕ್ಷ್ಯಂತೆ ಪಶ್ಯಂತಿ ತ್ವಾಂ ವಿಸ್ಮಿತಾಃ ವಿಸ್ಮಯಂ ಅಪನ್ನಾಃ ಸಂತಃ ತೇ ಏವ ಸರ್ವೇ. ಅವರೆಲ್ಲ ಗಂಧರ್ವ ಯಕ್ಷಾಸುರ ಸಂಘದವರೆಲ್ಲರೂ ಆಶ್ಚರ್ಯಚಕಿತರಾಗಿ ತುಂಬಾ ಅದ್ಭುತವನ್ನು ನೋಡ್ತಾ ಇದ್ರು. ಹಾಗೆ ಕಾಣ್ತಾ ಅವರೆಲ್ಲರೂ ನಿನ್ನನ್ನೇ ಶರಣ ಹೊಂದಿದ್ದಾರೆ, ನಿನ್ನನ್ನೇ ನೋಡ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಆದ್ರೆ ನಾವು ಶಿವ ಕಂಡ್ರು ನಮ್ಮಾಗಿ ಶಿವ ಕಾಣ್ತಾ ಇದೆ ಅನ್ಸುತ್ತೆ. ಹೂ ಆಗುತ್ತೆ. ನಾವು ಒಬ್ಬರೇ ನೋಡ್ತಾ ಇದೀವಿ ಅನ್ಸಲ್ಲ, ಅಲ್ವೇ ಅನಿಸ್ತಾ ಇದ್ದಾರೆ, ನಮಗೂ ಅನ್ಸುತ್ತೆ ಇದ್ದಾರೆ. ರೂಪಂ ಮಹತ್ತೇ ಬಹುವಕ್ತ ನೇತ್ರಂ ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಳಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತವ ತಥಾ. ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ರೂಪಂ ಮಹತ್ ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾ ಅಹಂ.
ತೇ ರೂಪಂ ಮಹತ್, ನಿನ್ನ ರೂಪ ಇದೆಯಲ್ಲ, ನಿನ್ನ ಆಕಾರ ಏನ್ ಬೆಳೆದ್ಬಿಟ್ಟಿದ್ಯಾ ಮಹಾರಾಯ, ಹಾಜಾಗಿ ಬೆಳೆದ್ಬಿಟ್ಟಿದ್ಯಾ. ಕಲ್ಪನೆ ಮಕ್ಕಳಿಗಾಗಲ್ಲ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ರೂಪ ನಿನ್ನದು. ಅತಿ ಪ್ರಮಾಣ ಮೀರ್ ಹೋಗಿರ್ತಕ್ಕಂಥ ಇದು. ನಮ್ಮ ಮನುಷ್ಯರು 6 ಅಡಿ ಇರ್ತಾರೆ, 6.5 7 ಅಪ್ಪ 7 ಅಡಿದ್ದಾನೆ, 8 ಅಡಿ ಆಗ್ಬಿಟ್ರದ್ದು ಅಯ್ಯಪ್ಪ ಎಂತ ಮನುಷ್ಯ. ಇನ್ನು ತೆಂಗಿನ ಮದ್ದು 100 ತೆಂಗಿನ ಮದ್ದು ಅಷ್ಟು ಎತ್ತಾಗ್ಬಿಟ್ರೆ ಕಾಲೆಷ್ಟು ದಪ್ಪ ಇರ್ಬೇಡ, ಕೈಯೆಲ್ಲ ಹೇಗಿರ್ಬೇಡ, ಹೊಟ್ಟೆಲ್ಲ ಹೇಗಿರ್ಬೇಡ, ಅದು ನಿಂತ್ಕೊಂಡ್ರೆ ಭೂಮಿ ಕುಸ್ತೋಗ್ಬಿಡೋದು ಅನ್ನೋದು. ಆಗ ಬೆಟ್ಟ ನಿಂತು ಬಿಡೋದು. ಅದಷ್ಟು ಫಳಫಳ ಹೊಳಿತಾ ಇದೆ. ಸುಮ್ಮನೆ ಭೌತಿಕ ಶರೀರವಾಗಿಲ್ಲ, ಮನುಷ್ಯ ಇಲ್ಲ, ಪೂರ್ತಿ ಕಂಗಳು ಜಗ 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 ಹೊಳಿತಾ ಇದೆ ಆ ಶರೀರ ಪೂರ್ತಿ. ಅನಂತವಾದ ಬಾಯಿ, ಕಣ್ಣು, ಬಹು ಭಕ್ತ ನೇತ್ರ, ಅಪರಿಮಿತ ಲೆಕ್ಕವಿಲ್ಲದಷ್ಟು ಬಾಯಿಗಳು ಕಣ್ಣುಗಳು ಉಳ್ಳಂತಹ ರೂಪ ಅದು. ಹೇ ಮಹಾಬಾಹುವೇ, ಮಹಾಂತವು ಬಾಹು, ಅತಃ ಅಹಾಂತಶ್ಚ ತೇ ಬಾಹವಶ್ಚ. ಅಹಾಂತ 2 ಅನೇಕ ಬಾಹುಗಳು. ಬಹುಬಾಹು, ಬಹುರು, ಬಹುಪಾದ, ಅನೇಕ ತೋಳು, ಅನೇಕ ತೊಡೆ, ಅನೇಕ ಪಾದ. ಉದ್ದಕ್ಕೂ ತೊಡೆಗಳು, ಕಾಲುಗಳು, ಉದ್ದಕ್ಕೂ ಕೈಗಳು, ಉದ್ದಕ್ಕೂ ಪಾದಗಳು. ಬಹು ಹೊಟ್ಟೆಯ ವಿಶ್ವಂಭರ, ವಿಶ್ವವನ್ನೇ ಹೊತ್ಕೊಂಡಂತ ಹೊಟ್ಟೆ ಅದು. ಬಹು ದಂಷ್ಟ್ರ, ಕೋರದಾರೆ. ಆ ಹುಲ್ಲ ಒಳ್ಳೆ 10 ಅಡಿ 15 ಅಡಿ ದಪ್ಪದ್ದು, 50 ಅಡಿ 60 ಅಡಿ ಉದ್ದದ್ದು, ಶಾರ್ಪ್ ಆಗಿ ಚೂಪಾಗಿದೆ, ಮೇಲಿನ ಕೈ ಹೀಗೆ ಬಂದ್ಬಿಟ್ಟಿದೆ. ಒಳ್ಳೆ ಫ್ಯಾಕ್ಟ್ರಿ ಇರುತ್ತಲ್ಲ ಹಲ್ಲುಗಳು ಕೂಡಗೆ, ಏನದು ವಜ್ರದ ಹುಲ್ಲದು, ಕಟ 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 ಪೀಸ್ ಆಗ್ಬಿಡುತ್ತೆ. ತಲೆ ಬುರಡಿ ಎಲ್ಲ ಹೆಂಗೆ ಪುಡಿ ಆಗ್ಬಿಡುತ್ತೆ ಅಂದ್ರೆ ಸಕ್ಕರೆ ಆಗ್ಬಿಡುತ್ತೆ ಪುಡಿಯಾಗಿ ಬಗ್ಬಿಟ್ಟ. ಅಂದ್ರೆ ಭಯಂಕರವಾದ ಕೋರದಾಡೆಯಿಂದ ಕೂಡಿದಂತಹ ಕರಾಳ ಅಂದ್ರೇನೋ ಭಯಂಕರ, ನೋಡಕ್ಕಂತೂ ಆಗೋದೇ ಇಲ್ಲ. ಕಣ್ಣು ಮುಚ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಈ ಕಣ್ಣು ಮುಚ್ಕೋಕ್ಕೂ ಆಗಲ್ಲ, ಯಾಕೆ ದಿವ್ಯ ಚಕ್ಷುಷ ಕಾಣ್ತಾ ಇರೋದು. ಈ ಕಣ್ಣು ಮುಚ್ಕೊಂಡು ಕಣ್ಣೇ ಕಾಣ್ತಾ ಇರೋದು. ಕಣ್ಣು ಮುಚ್ಕೋಕ್ಕೂ ಆಗಲ್ಲ ಅವನ ಅರ್ಜುನಿಗೆ. ಆ ಸ್ವಾತಂತ್ರ್ಯವೂ ಇಲ್ಲ ಇವಾಗ. ಆ ರೂಪವನ್ನ ಕಂಡವನಾಗಿ ನಾನು ಮತ್ತು ಲೋಕಗಳು ಎಲ್ಲವೂ ಕೂಡ ಪ್ರವ್ಯಸಿತ, ತಲ್ಲಣಿಸಿ ಹೋಗಿದೀವಿ, ತತ್ತರಿಸಿ ಹೋಗಿದೀವಿ, ನೋಡಕ್ಕಾಗ್ತಿಲ್ಲ. ಬಹಳ ಉಗ್ರವಾಗಿದೆ, ಭಯಂಕರ. ಆಸೆ ಪಟ್ಟು ತೋರ್ಸು ಅಂದ್ಬಿಟ್ಟ. ದ್ರಷ್ಟುಮಿಚ್ಛಾಮಿತೇ ರೂಪಂ ಐಶ್ವರ್ಯಂ ಪರಮೇಶ್ವರ ಅಂತ ಅಂದ್ಬಿಟ್ಟ. ಇಷ್ಟಪಡ್ತಿದ್ನಿ, ಕಾಣ್ ತೋರ್ಸು ಅಂತ. ನೋಡೋ ಅಂದಪ್ಪ, ಕಲ್ಪನೆಯೇ ಇಲ್ಲ ಅವನಿಗೆ ಈ ರೀತಿ ಇದೆ ಅಂತ. ಯಸ್ಮಾ ರೂಪಂ ಮಹತ್ ಅತಿ ಪ್ರಮಾಣಂ ತೇ ತವ ಬಹುವಕ್ತ ನೇತ್ರಂ. ಯಸ್ಮಾದ್ ರೂಪಂ ಮಹತ್ ಅತಿ ಪ್ರಮಾಣ ಬಹುವಕ್ತ ನೇತ್ರಂ. ಪ್ರಮಾಣಂ ಅತೀತ್ಯ ವರ್ತತೆ, ಅತಿ ಪ್ರಮಾಣ. ಒಂದು ಅಳತೆ ಸಾಮಾನ್ಯವಾಗಿ ಇಷ್ಟಿರತ್ತೆ ಅಂತ ಗೊತ್ತು. ಹೊಸಿಯಾಗಿ ಒಂದು ಹಾವು ಇದ್ದಕ್ಕಿಂತ ಒಂದು 25 ಅಡಿ ಹಾವು ಬಂದ್ಬಿಡ್ತು ಅಂದ್ರೆ ಒಟ್ಟು ಒಂದು ತೆಂಗಿನ ಮರದ ದಪ್ಪದ್ದು ಓಡೋದ್ರೆ ಇಡೀ ಬೆಂಗಳೂರೇ ಓಡೋಗುತ್ತೆ, ಯಾರಲ್ಲಿ ಇರೋಲ್ಲ. ಇದೆಂತ ಹಾವು ಇದೋ ಅಂತ. ಅತಿ ಪ್ರಮಾಣವಾದ ಯಾವುದೇ ವಸ್ತು ಬಂದ್ರು, ಡಬ್ಬದ ಗೊದ್ದ ಬಂದ್ರು, ಅಯ್ಯೋ ಡಬ್ಬ ಗೊದ್ದಾದು ಗೊದ್ದಾಗಲಿ, ಹಲ್ಲಿ ಆಗಲಿ, ಈಗ ಅಪ್ಪ ಡಬ್ಬ ಬಂದು ಹಂದ್ಬಿಟ್ರೆ ಹೆಗ್ರತರ, ಹಲ್ಲಿಯ ಹೆಗ್ರತರ ಬಂದ್ರೆ ಭಯ ಬಿಟ್ಕೊಂಡ್ಬಿಡ್ತಾರೆ. ಅತಿ ಪ್ರಮಾಣದ್ದಾಗಿರುವ ನಿನ್ನ ರೂಪ ಮತ್ತು ಅನೇಕ ಬಾಯಿ ಉಳ್ಳದ್ದಾದ ಕಣ್ಣುಳ್ಳದ್ದಾದ ರೂಪ. ಬಹೂನಿ ವಕ್ತಾನಿ ಮುಖಾನಿ ನೇತ್ರಾಣಿ ಚಕ್ಷುಂಶಿತ ಯಸ್ಮಿನ್ ಬಹೂನಿ ವಕ್ತಾನಿ ಮುಖಾನಿ ನೇತ್ರಾಣಿ ಚಕ್ಷುಂಷಿ ಚ ಯಸ್ಮಿನ್ ತದ್ ರೂಪಂ ಬಹುವಕ್ತ ನೇತ್ರಂ. ರೂಪಂ ಬಹುವಕ್ತ ನೇತ್ರಂ. ಯಾವ ರೂಪದಲ್ಲಿ ಅನೇಕ ಬಾಯಿಗಳು ಅನೇಕ ಕಣ್ಣುಗಳು ಇರುತ್ತವೆಯೋ ಆ ರೂಪ ಬಹುವಕ್ತ ನೇತ್ರವಾದ ರೂಪ. ನಪುಂಸಕಲಿಂಗ ರೂಪಕ್ಕೆ ವಿಶೇಷಣ. ಬಹುವಕ್ತ ನೇತ್ರಂ ರೂಪಂ. ಹೇ ಮಹಾಬಾಹೋ, ಇಲ್ಲಿ ಮಹಾಬಾಹುವೆ, ಬಹುಬಾಹೂರುಪಾದಂ. ಬಹುಬಾಹೂರುಪಾದಂ. ಬಹವಃ ಬಾಹವಃ ಊರವಃ ಪಾದಾಸ್ಯ ಯಸ್ಮಿನ್ ರೂಪೆ ತದ್ ಬಹುಬಾಹೂರುಪಾದಂ. ಬಹವಃ ಬಾಹವಃ ಊರವಃ ಪಾದಾಂಶ್ಚ ಯಸ್ಮಿನ್ ರೂಪೇ ತತ್ ಬಹುಬಾಹೂರುಪಾದಂ. ಲೆಕ್ಕವಿಲ್ಲದಷ್ಟು ತೋಳುಗಳು, ತೊಡೆಗಳು ಮತ್ತು ಪಾದಗಳು, ಕಾಲುಗಳು ಯಾವ ರೂಪದಲ್ಲೋ, ಯಾವ ನಿನ್ನಲ್ಲೋ ಅಂತ ನಿನ್ನನ್ನು ಕಾಣ್ತಾ ಇದೀನಿ ಅಂತ ಹಿಂಗ್ ಮಾಡಿದ ಅರ್ಥನ ಈ ವಿಶ್ವರೂಪ ವಿಶೇಷಣ ಮಾಡಿ ಎಷ್ಟು ತತ್ವ ಮಾಡ್ತಾ ಇದ್ದಾರೆ. ಯಾವ ವಿಶ್ವರೂಪರಾಜ ನಿನ್ನಲ್ಲಿ ಈ ರೀತಿ ಇದೆಯೋ ಆ ನೀನು ಬಹುಬಾಹೂರುಪಾದನು. ಕಿಂಚ ಬಹುದರಂ. ಒಂದೇ ಹೊಟ್ಟೆ ಅಲ್ಲ, ಹೊಟ್ಟೆಯೂ ಕೂಡ ಲೈನ, ಊಟ ಹಾಕಕ್ಕಾಗಲ್ಲ. ಯಾವ ಶಾದ್ಯದೂ ಒಂದು ಊಟ ಆಗಲ್ಲ. ಇವ್ರು
ವಾಸುದೇವ ಅಂತ ಅವರು ನಮ್ಮ ನಂಜುಂಡದ ರವಿ ತಂದಿನ ಇದು ಕರೆದಿದ್ರು ಶ್ರಾದ್ದಕ್ಕೆ. ಅವ್ರು ಪಾಪ ಅವ್ರಿಗೆ ಯಾರು ಜ್ಞಾತಿಗೂ ಇಲ್ಲ ಏನಿಲ್ಲ. 3 ಜನ 2 ಜನ ಬ್ರಾಹ್ಮಣರು ಮನೇಲಿ ಊಟ ಮಾಡೋದು. ಅವ್ರಿಗೆ ನಮ್ಮ ರಾಜನ ಕರೆದಿದ್ದು ಬಂದು ಊಟಕ್ಕೆ. ಅವ್ರು ಸಾಮಾನ್ಯವಾಗಿ ಒಂದು 60-50 ಪೂರಿ ಮಾಡಿದ್ರು, ವಡೆ ಇದು ಮಾಡಿದ್ರು ಸಾಕು ಅಂತ. ನೀವು ನಂಜುಂಡ ಹೋಗಿದ್ರು ಏನ್ ಬೇಕು ಅಂದ್ರೆ ಆ ಪೂರಿ ತಗೊಂಡ್ಬರ್ರಿ, ಆ ವಡೆ ತಗೊಂಡ್ಬರ್ರಿ. ಅದು ಅಷ್ಟು ಖಾಲಿ ಆಯ್ತು. ಮತ್ತೆ ಹೇಳಲ್ಲ ಅವ್ರ ಮಾತು. ನಾನ್ ಮತ್ತೆ ಹೇಳಲ್ಲ ಅವ್ರನ್ನ, ಯಾಕೆ ಅಷ್ಟು ಖಾಲಿ ಮಾಡ್ಬಿಟ್ರು. ಆ ಪುಟಾತ್ಮನಿಗೆ ಇದು ಪ್ರಸಾದ ಇವ್ರು ತಿಂದು ಉಳಿಸ್ಬೇಕು ಆ ಜ್ಞಾನ ಬಿಡೋನಿಗೆ ಅಂತ. ರೀ ಬ್ರಾಹ್ಮಣ ಕರೆದಿದ್ದಾವೆ ನಿಮ್ಗೆ ಯಾಕೆ ಹಿಂಗೆ ಹೇಳ್ತೀರಲ್ಲ? ಅದು ಹಿಂಗೆ ಅದು ತಿನ್ನೋದು ಏನಿದು ಅಷ್ಟೇ. ಇವತ್ತು ಕರೆಯಲ್ಲ ಅಂತ ಆಗ್ಯಾರ ಅವರು. ಹೆಂಗಿರ್ತಾರೆ ಅಂದ್ರೆ ಬೇಟ್ ಹೋಗ್ಬಿಟ್ಟಿದ್ದಾರೆ ಭಯ. ಬಹುನಿ ಉದರಾಣಿ ಎಷ್ಟು ಮಿತಿ, ಯಾವನಲ್ಲಿ ಅನೇಕ ಉದರಗಳು ಹೊಟ್ಟೆಗಳಿದೆಯೋ ಅದು ಬಹುದರವಾಗಿರ್ತಕ್ಕಂಥದ್ದು. ಬಹುದಂಷ್ಟ್ರಾ ಕರಾಳಂ ಬಹುದಂಷ್ಟ್ರಾ ಕರಾಳಂ ದಂಷ್ಟ್ರಾಭಿಃ ಕರಾಳಂ ವಿಕೃತಂ ದಂಷ್ಟ್ರಾಭಿಃ ಕರಾಳಂ ವಿಕೃತಂ ತತ್ ಬಹುದಂಷ್ಟ್ರಾ ಕರಾಳ. ಇದು ಬಹುದಂಷ್ಟ್ರಾ ಕರಾಳಂ. ಅದು ದಂಷ್ಟ್ರ ಶಬ್ದ ಸ್ತ್ರೀಲಿಂಗ, ಹಾಗೆ ಬಹ್ವೀಭಿಃ ದಂಷ್ಟ್ರಾಭಿಃ ಆಗಿದ್ರು. ಬಹಳವಾಗಿರ್ತಕ್ಕಂತಹ ಕೋರದಾಡುಗಳು ಮತ್ತು ವಿಕೃತವಾಗಿದೆ, ಭಯಂಕರವಾಗಿದೆ, ಕ್ರೂರವಾಗಿದೆ, ನೋಡೋದಕ್ಕೆ ಅತ್ಯಂತ ಬಹಳ ಹೆದರಿಕೆಯನ್ನುಂಟು ಮಾಡುವಂತಹ ಕೋರದಾಡೆ ಬಹುದಂಷ್ಟ್ರಾ ಕರಾಳವಾಗಿದೆ. ಇಂಥ ದುಷ್ಟಾರೂಪಂ ಈದೃಶಂ ಲೋಕಾಃ ಲೌಕಿಕಾಃ ದುಷ್ಟಾರೂಪಂ ಈದೃಶಂ ಲೋಕಾಃ ಲೌಕಿಕಾಃ ಪ್ರಾಣಿನಃ ಪ್ರವ್ಯಸಿತಾಃ ಪ್ರಚಲಿತಾಃ ತಥಾ ಅಹಮಪಿ ಇಂಥ ಘೋರವಾದ ರೂಪವನ್ನು ಕಂಡು ಲೋಕದಲ್ಲಿರ್ತಕ್ಕಂಥ ಎಲ್ಲರೂ ಹೆದರ್ಕೊಂಡಿದ್ದಾರೆ. ಸಮಸ್ತ ಪ್ರಾಣಿಗಳು ಹೆದರ್ಕೊಂಡಿದ್ದಾರೆ, ಎಲ್ಲ ತಲ್ಲಡಿಸೋಗಿದ್ದಾರೆ. ಅಷ್ಟೇ ಅಲ್ಲ, ನಾನು ಕೂಡ ಹೆದರ್ಕೊಂಡಿದ್ದೀನಿ, ನನಗೂ ಭಯ ಆಗ್ತಾ ಇದೆ ಅಂತ. ಯಾಕಂದ್ರೆ 11 ವಾರ ಆಯ್ತು.